ಚುನಾವಣಾ ಆಟ ಶುರು ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಭಾರತೀಯ ಜನತಾ ಪಕ್ಷ 2 ದಿನಗಳ ಕಾಲ ರಾಜ್ಯ ಕಾರ್ಯಕಾರಿಣಿಯನ್ನು ನಡೆಸೋ ಮೂಲಕ ಚುನಾವಣೆಯ ರಣತಂತ್ರದ ಆಟವನ್ನು ಶುರು ಮಾಡಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯದ ಹೊಸ ಉಸ್ತುವಾರಿ ವೇಣುಗೋಪಾಲ್ ಬೆಳಿಗ್ಗೆಯಿಂದ ಈಗಲೂ ಕೂಡ ನಡೀತಾ ಇದೆ. ಸಭೆಗಳ ಮೇಲೆ ಸಭೆ, ಬೈಠಕ್, ಚಿಂತನ್ ಮಂಥನ್ ನಡೀತಾ ಇದೆ. ಯಾರನ್ನು ಅಧ್ಯಕ್ಷರಾಗಿ ಮಾಡಬೇಕು, ಮುಂದಿನ ಚುನಾವಣೆಗೆ ಏನು ಕಾರ್ಯತಂತ್ರ, ವರಿಷ್ಠರ ಅಭಿಪ್ರಾಯಗಳೇನು, ಸಣ್ಣವರು, ಹಿರಿಯರು, ಸಂಸದರು, ಶಾಸಕರು, ಸಚಿವರು ಎಲ್ಲರ ಅಭಿಪ್ರಾಯಗಳನ್ನು ಕೇಳ್ತಾ ಇದ್ದಾರೆ. ನಾಳೆ ಕೂಡ ಅದು ಮುಂದುವರಿಯುತ್ತೆ. ಇನ್ನೊಂದು ಕಡೆ JDS ಕೂಡ ಈಗಾಗಲೇ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವೀಕ್ಷಕರ ನೇಮಕ ಮಾಡಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಕೆಲವು ಪ್ರಮುಖ ನಾಯಕರಿಗೆ ಗಾಳ ಕೂಡ ಹಾಕಿದೆ. ಅದು CM ಇಬ್ರಾಹಿಂ ಇರ್ಬೋದು, ಹಾಗೆ ಸಂಸದ ಭಿನ್ನಮತೀಯ ನಾಯಕ ಮಾಜಿ ಸಂಸದ ವಿಶ್ವನಾಥ್, ಹಾಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ JDSಗೆ ಸೇರಿಸ್ಕೊಳ್ಳಿಕ್ಕೆ ತೆರೆಮರೆಯ ಕಸರತ್ತು ನಡೀತಾ ಇದೆ. ಇವೆಲ್ಲವನ್ನು ನೋಡ್ತಾ ಇದ್ದರೆ 2018ರ ಚುನಾವಣೆಗೆ ಬೇಕಾದಂಥ ಎಲ್ಲ ರೀತಿಯ ಇಂಗ್ರೀಡಿಯೆಂಟ್ಸ್, ಸಾಂಬಾರಿಗೆ ಏನೇನು ಬೇಕೋ ಎಲ್ಲ ಮಸಾಲ ಪದಾರ್ಥಗಳು ಈಗಾಗಲೇ ಒಂದೊಂದು ರಾಜಕೀಯ ಪಕ್ಷಗಳು ಶುರು ಮಾಡ್ಕೊಂಡಿದ್ದಾವೆ. ಈ ಒಂದು ಚುನಾವಣಾ ಅಖಾಡ ಏನಿದೆ ಅದರಲ್ಲಿ ಆಟ ಅಂತ ಹೇಳ್ತೀವಿ. ಮೊದಲು ನಮ್ಮ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಚುನಾವಣೆ ಅಂದರೆ ಈ ಸಲ ನಾವು ಆಡ್ತೀವಿ, ಈ ಸಲ ನಾವು ಆಡಲ್ಲ ಅಂತ. ಇಲ್ಲಿ ಅಲ್ಲಿ ಕೂಡ ಚುನಾವಣೆ ಸ್ಪರ್ಧೆ ಮಾಡ್ತೀವಿ ಅಂತ ಯಾರು ಚಿತ್ರದುರ್ಗ ಕಡೆಯಲ್ಲಿ ಪ್ರತಿಯೊಂದು ಚುನಾವಣೆ ಕೂಡ ಈ ಸಲ ಆಡ್ತೀಯಾ ಆಡಲ್ವಾ ಅಂತ ಕೇಳ್ತಾರೆ. ಆ ರೀತಿಯ ಚುನಾವಣಾ ರಾಜಕೀಯ ಆಟ ಶುರು ಆಗಿದೆ. ಇವತ್ತು ಕಾಂಗ್ರೆಸ್ ಆಟ. ಹಾಗಾಗಿ ಈ ಚರ್ಚೆಯನ್ನು ಕೈಗೆತ್ತಿಕೊಳ್ತಾ ಇದ್ದೀನಿ. ಚುನಾವಣಾ ಆಟ ಶುರು. ಚುನಾವಣಾ ಆಟ ಅಂದ ತಕ್ಷಣವೇ ಅದಕ್ಕೆ ಅನೇಕ ರೀತಿಯ ಆಯಾಮಗಳಿರ್ತವೆ. ಒಬ್ಬರು ಚೆಸ್ ಆಡ್ತಾರೆ, ಕೆಲವರು ಲಗೋರಿ ಆಡ್ತಾರೆ, ಕೆಲವರು ಕಬಡ್ಡಿ ಆಡ್ತಾರೆ, ಕೆಲವರು ಖೋ ಖೋ ಆಡ್ತಾರೆ. ಇವೆಲ್ಲವೂ ಕೂಡ ಚುನಾವಣಾ ಅಖಾಡದಲ್ಲಿ ಭಾಳ ಮಜಾ ಇರುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಗೇಮ್ಸ್ಗಳು. ಚುನಾವಣೆ ಅಂದ್ರೆ ಅದೊಂದು ರೀತಿ ಪೊಲಿಟಿಕಲ್ ಗೇಮ್. ಅದು ಆ ಗೇಮ್ಗೆ ಈಗಾಗಲೇ ಎಲ್ಲ ರಾಜಕೀಯ ಪಕ್ಷಗಳು ಈಗಾಗಲೇ ತಾಲೀಮನ್ನು ಶುರು ಮಾಡಿದ್ದಾವೆ. ಒಂದು ಕಡೆ BJPಯಲ್ಲೂ ಕೂಡ ಕತ್ತಿ ವರ್ಷ ಶುರು ಆಗಿದೆ. ಈಗ ಕಾರ್ಯಕಾರಿಣಿ ಮುಗಿದ ಮೇಲೂ ಕೂಡ ಬ್ರಿಗೇಡ್ ನಿಲ್ಲಿಸ್ಬೇಕಂತ ಹೇಳಿದ್ರು ಕೂಡ ಬ್ರಿಗೇಡ್ ನಿಲ್ಲಿಸಿ ಅಂತ ಹೇಳೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ, ಅದ್ರ ಪಾಡಿಗೆ ನಡೆಯುತ್ತೆ ಅಂತೇಳಿ ಮತ್ತೊಂದು ಕಡೆ ಈಶ್ವರಪ್ಪ ಹೇಳ್ತಾರೆ. ಮೂರೂ ಪಕ್ಷಗಳು ಗೇರಪ್ ಆಗ್ತಾ ಇದ್ದಾವೆ. ಅಂದರೆ ಒಂದು ರೀತಿ ವಾರ್ಮಪ್ ಅಂತ ಹೇಳ್ತೀವಿ, ಎಕ್ಸರ್ಸೈಸ್. ಆ ರೀತಿಯ ಮೂರೂ ಪಕ್ಷಗಳು ರೆಡಿ ಆಗಿದ್ದಾವೆ. ಇವತ್ತು ಕಾಂಗ್ರೆಸ್ ಸರದಿ ಬೆಳಿಗ್ಗೆಯಿಂದ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಅನೇಕ ನಾಯಕರ ಜೊತೆಗೆ ಗೌಪ್ಯವಾಗಿ ದೂರುಗಳನ್ನು ಸ್ವೀಕರಿಸ್ತಾರೆ. ಕೆಲವರು ಒಳ್ಳೆಯ ಅಭಿಪ್ರಾಯಗಳನ್ನು ತಗೊಳ್ತಾ ಯಾರನ್ನ ಅಧ್ಯಕ್ಷ ಮಾಡಿದ್ರು ಒಳ್ಳೆಯದು, ಅಥವಾ ಈ ಅಧ್ಯಕ್ಷನ ಮುಂದುವರಿಸಬೇಕಾ, ಸರ್ಕಾರ ಪಕ್ಷದ ನಡುವೆ ಯಾವ ರೀತಿಯಾದಂಥ ಒಂದು ಸಂಬಂಧ ಇರಬೇಕು, ಮುಂದಿನ ಚುನಾವಣೆಗೆ ಏನು ಸಿದ್ಧತೆ ಆಗಬೇಕು, ಯಾರನ್ನು ಒಟ್ಟಿಗೆ ತೊಗೊಂಡೋಗ್ಬೇಕು, ಇವೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ನಾಳೆ ಆಗುತ್ತೆ. ಅದಾದ ನಂತರ ವರದಿಯನ್ನು ಹೈಕಮಾಂಡಿಗೆ ವೇಣುಗೋಪಾಲ್ ಸಲ್ಲಿಸ್ತಾರೆ. ಅವ್ರ ಜೊತೆಗೆ ಇನ್ನೂ 4 ಜನ ಸಹಾಯಕರಿದ್ದಾರೆ, ಅವ್ರ ಕಾರ್ಯದರ್ಶಿಗಳು ಬಂದಿದ್ದಾರೆ. ಇವೆಲ್ಲವೂ ಕೂಡ ಒಂದು ರೀತಿ ರಿಪೋರ್ಟಿಗೆ ಬೇಕಾದಂಥ ಅಂಶಗಳೇ ಹೊರತಾಗಿ ಇಲ್ಲೇ ತೀರ್ಮಾನ ಆಗೋದಿಲ್ಲ. ಇಡೀ ದಿನದ ಬೆಳವಣಿಗೆಗಳಲ್ಲಿ ಒಂದು ಹೊಸ ಅಂಶ, ಸಿದ್ದರಾಮಯ್ಯ ಹೇಳಿದ್ದು JDSನ ಬಂಡುಕೋರರಿಗೆ ನಾವು ಕಾಂಗ್ರೆಸ್ ಸೇರಿಸ್ಕೊಳ್ತೀವಿ, ಆದರೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿಲ್ಲ, ಸೇರಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಇವೆಲ್ಲವೂ ನೋಡ್ತಾ ಇದ್ದರೆ JDSನ ಬಂಡಾಯ ನಾಯಕ ಚಲುವರಾಯಸ್ವಾಮಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಮುಂದಿನ CM ಕುಮಾರಸ್ವಾಮಿ ಅಲ್ಲ, ಸಿದ್ದರಾಮಯ್ಯನೇ ಆಗಬೇಕು ಅಂತ. ಇವೆಲ್ಲವೂ ಕೂಡ ಚುನಾವಣಾ ರಾಜಕಾರಣದಲ್ಲಿ ಅಖಾಡದಲ್ಲಿ ನಡೀತಾ ಇರ್ತಕ್ಕಂಥ ಆಟಗಳು. ಒಂದೊಂದಾಗಿ ನಾವು ಆ ಹೇಳಿಕೆಗಳು ನೋಡ್ತಾ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಚುನಾವಣಾ ರಾಜಕಾರಣದ ಆಟಗಳು ಅಂತ. After taking over as charge as a General Secretary and Joint Secretaries in charge of Karnataka efforts, myself and my Joint Secretary came here to assess the situation of the party and how to go forward. These things to be discussed in due course. No, I've told you that I came here today morning only. I have to discuss my leaders. Senior most leaders are here. Coming 3 days I am here. Finally I will meet you. Okay. ಸರ್, ಈಗ 7 ಜನ JDS ಬಂಡಾಯ ಶಾಸಕರು ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ಕಾಂಗ್ರೆಸ್ ಇಂದ ನಿಂತಿದೆ ಅಂತ ಜಮೀರ್ ಅಹಮದ್ ಖಾನ್ ಮತ್ತೆ ಕಾಂಗ್ರೆಸ್ ಸೇರಿಸ್ಕೊತೀವಿ ಅವ್ರನ್ನ. Yes, why not? Why not? See, the other day somebody was mentioning that I am holding 2 posts, 3 posts. Well, if I am capable enough to handle 2-3 posts, that is what the High Command has been seeing in me and given those responsibilities. But due course of time, when the election is coming, definitely there will be concentration on one post or the other post that they will decide. ಅಲ್ಲ ರೀ, ಅವ್ರ ಪಾರ್ಟಿಗೆ ಬರಲಿಲ್ಲ, ಪಾರ್ಟಿ ಕ್ಯಾಂಡಿಡೇಟ್ ಆಗಬೇಕಲ್ಲ, ಪಾರ್ಟಿ ಮೆಂಬರ್ ಆಗಬೇಕಲ್ಲ.
ಇದು ಒಂಥರ ಒಂದು ತಿಳುವಳಿಕೆ ಇಲ್ಲದಂತಹ ಒಂದು ಅವರು ಯಾವುದೇ ಒಂದು ಪಕ್ಷದಲ್ಲಿರ್ಬೋದು. ಆ ಪಕ್ಷ ಇದು ಕಾಂಗ್ರೆಸ್ ಕಲ್ಚರ್ ಆಗಿಲ್ಲ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಂಗ್ರೆಸ್ನಿಂದ ಹೊರಗಿರುವವರು ಯಾವತ್ತೂ ಮಾತಾಡಕ್ ಆಗಲ್ಲ. ಕಾಂಗ್ರೆಸ್ ಪಕ್ಷದ ಒಳಗಡೆ ಬಂದು ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರುವವರ ಬಗ್ಗೆ ಇನ್ನೊಬ್ರು ಹೊರಗೆ ಕೂತ್ಕೊಂಡು ನಮ್ಮ ಬಗ್ಗೆ ನಮ್ಗೆ ಮಾತಾಡಕ್ಕೆ ಅವ್ರಿಗೆ ಹಕ್ಕಿಲ್ಲ. JDS ಅಲ್ಲಿ ನಿಲ್ಲಲ್ಲ. JDS ತೀರ್ಮಾನ ಅವ್ರು ತಗೊಂಡಾಗಿದೆ. ಒಂದು ಆಯ್ತು, ಸಿದ್ದರಾಮಯ್ಯನವರೇ ನಮ್ಮ ನಾಯಕರು. ಸಮಯ ಬಂದಾಗ ಆಗುತ್ತೆ. ಚುನಾವಣೆಗೆ ನಾಗಮಂಗಲದಿಂದ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಾಗಿದೆಯಲ್ಲ, ನಾನು ಎಲ್ಲೂ ಬೇರೆ ಕಡೆ ಹೋಗಲ್ಲ, ನಾಗಮಂಗಲ ತಾಲೂಕಲ್ಲೇ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸಂದರ್ಭ ಬಂದಾಗ ಮುಂದಿನ ಸಲ. ಸೊ ಕಾಂಗ್ರೆಸ್ ಪಕ್ಷದ ರಣತಂತ್ರದ ಸಭೆಗಳ ಮೇಲೆ ಸಭೆಗಳಾಗ್ತಾ ಇದೆ. ವೇಣುಗೋಪಾಲ್ ಇಡೀ ದಿನ ಒಂದು ಕ್ಷಣ ಕೂಡ ಟೈಮ್ ವೇಸ್ಟ್ ಮಾಡಿದ್ದೇನೆ. ಪ್ರತಿ ಹಂತದಲ್ಲೂ ಕೂಡ ಕಾರ್ಯಕರ್ತರ, ಪ್ರಮುಖರ, ಪದಾಧಿಕಾರಿಗಳ, ಶಾಸಕರ, ಸಂಸದರ ಏನು ಅಭಿಪ್ರಾಯ ಸಂಗ್ರಹಿಸ್ತಾ ಇದ್ದಾರೆ. ನಾಳೆ ಕೂಡ ಮುಂದುವರಿಯುತ್ತೆ. ಸೊ ಇವತ್ತು ನಡೆದಂಥ ಬೆಳವಣಿಗೆಗಳ ಜೊತೆಗೇ BJPಯಲ್ಲೂ ಕೂಡ ಕೆಲವಷ್ಟು ಬೆಳವಣಿಗೆಗಳಾಗಿದ್ದಾವೆ, ಹಾಗೆ JDSನಲ್ಲೂ ಕೂಡ ಆಗಿದ್ದಾವೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಈ ಒಂದು ಕಾಂಗ್ರೆಸ್ನ ಏನು 2 ದಿನಗಳ ಒಂದು ವಿಶೇಷವಾದಂಥ ಚುನಾವಣೆಗೆ ಸಂಬಂಧಪಟ್ಟಂಥ ಚರ್ಚೆಗಳು ನಡೀತಾ ಇದೆ. ರಣತಂತ್ರ ರೂಪಿಸುವಂಥದ್ದು, ಹೊಸ ಅಧ್ಯಕ್ಷರ ನೇಮಕಾತಿಗೆ ಸಂಬಂಧಪಟ್ಟಂಥ ಅಭಿಪ್ರಾಯ ಸಂಗ್ರಹ ಏನಿದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನನ್ನ ರಾಜಕೀಯ ಪ್ರತಿನಿಧಿ ಮಂಜೇಶ್ ಮತ್ತು ರಾಕೇಶ್ ಇಡೀ ಇವತ್ತಿನ ಸಭೆಯನ್ನು ನೋಡ್ತಾ ಇದ್ದರೆ ಸೊ ಹೊಸ ಅಧ್ಯಕ್ಷರಿಗೆ ಮಾತ್ರ ಅಭಿಪ್ರಾಯ ಸಂಗ್ರಹ ಆಗ್ತಾ ಇದೆಯಾ, ಅಥವಾ ಚುನಾವಣಾ ರಣತಂತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಘಟಾನುಘಟಿ ನಾಯಕರು, ಸಣ್ಣವರು, ದೊಡ್ಡವರು, ಹೈಕಮಾಂಡಲ್ಲಿರ್ತಕ್ಕಂಥವರು, ಆಡಳಿತದಲ್ಲಿರ್ತಕ್ಕಂಥವರು, ಇವರೆಲ್ಲರ ಒಟ್ಟುಗೂಡಿ ಚುನಾವಣೆಗೆ ಹೋಗ್ಬೇಕನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ? ನಿಜವಾದಂಥ ಇವತ್ತಿನ ಚರ್ಚೆಯಲ್ಲಿ ಆಗಿರ್ತಕ್ಕಂಥ ಪ್ರಮುಖ ಅಂಶಗಳೇನು ರಾಕೇಶ್? ಲಕ್ಷ್ಮಣ್, ಇವತ್ತು ಕಾಂಗ್ರೆಸ್ಸಿನ ರಾಜ್ಯ ಉಸ್ತುವಾರಿಯನ್ನು ನೋಡ್ಕೊಳ್ತಿರುವಂತಹ ವೇಣುಗೋಪಾಲ್ ರವರು ಮೊದಲ ಬಾರಿಗೆ KPCCಯಲ್ಲಿ ಸಭೆಯನ್ನು ಮಾಡಿದರು. ಪ್ರಮುಖವಾಗಿ ಸಭೆಯ ಮೇನ್ ಅಜೆಂಡಾ ಇರುವಂಥದ್ದು KPCC ಅಧ್ಯಕ್ಷರನ್ನು ನೂತನವಾಗಿ ಯಾರನ್ನ ತರಬೇಕು ಅಥವಾ ಹಾಲಿ ಇರುವವರನ್ನು ಮುಂದುವರಿಸಬೇಕು ಅನ್ನುವಂಥ ವಿಚಾರ. ಇದರ ಹೊರತಾಗಿ ಪಕ್ಷ ಸಂಘಟನೆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವುದು. ಇವತ್ತಿನ ಸಭೆಯಲ್ಲಿ ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಮುಖಂಡರುಗಳು, ಅಂದರೆ ತಳಮಟ್ಟದಲ್ಲಿ ಯಾರು ಪಕ್ಷವನ್ನು ಸಂಘಟಿಸ್ತಾರೆ ಅಂಥವ್ರುಗಳಿಂದ ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ರು. ಅಂದರೆ ಯಾರ್ಯಾರ ಪರ ಏನೇನು ಒಲವುಗಳಿವೆ, ಯಾರನ್ನ ತೆಗೆದುಕೊಂಡು ಬಂದರೆ ಏನು ಲಾಭ ಆಗುತ್ತೆ, ಸಮುದಾಯದ ಲೆಕ್ಕಾಚಾರದಲ್ಲಿ ಯಾರಿಗೆ ಪ್ರಾಮಿನೆನ್ಸನ್ನು ಕೊಡಬೇಕು ಅನ್ನುವಂಥ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ರು. ಇವತ್ತು ವೈಯಕ್ತಿಕವಾಗಿ ಪ್ರತಿಯೊಬ್ಬರನ್ನ 1-to-1 ಮುಖಾಂತರ ಭೇಟಿ ಮಾಡಿ ಅವರಿಂದ ಮಾಹಿತಿಯನ್ನು ಪಡೆಯುವ ಕೆಲಸವನ್ನು ವೇಣುಗೋಪಾಲ್ ಅವರು ಮಾಡ್ತಿದ್ರು. ಹೀಗಾಗಿ ಪ್ರತಿಯೊಬ್ಬರ ಅಭಿಪ್ರಾಯಕ್ಕೂ ಮನ್ನಣೆ ಸಿಗ್ತದೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ರೂಪಿಸೋದರ ಜೊತೆಗೆ ಅದರ ಹಿನ್ನೆಲೆಯಲ್ಲಿ ಪಕ್ಷವನ್ನು ತೊಡಗಿಸಬಹುದು ಅನ್ನುವಂತಹ ನಿರ್ಧಾರವನ್ನು ಅವರು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಪ್ರಮುಖ ವಿಚಾರ ಏನು ಅಂದರೆ, ವೇಣುಗೋಪಾಲ್ ರವರಿಗೆ ಈ ಜವಾಬ್ದಾರಿ, ರಾಜ್ಯದ ಜವಾಬ್ದಾರಿ ಹೊಸದಾದರೂ ಕೂಡ ರಾಜಕೀಯ ರಂಗದಲ್ಲಿ ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿ ಯುವ ಸಮುದಾಯವನ್ನು ಬೆಂಬಲಿಸುವಂತಹ ಮುಖಂಡನಾಗಿ ಅವರು ಹೊರಗಿರೋದ್ರಿಂದಾಗಿ ಅವರನ್ನು ಬೆಂಬಲಿಸುವಂಥ ಸಂಖ್ಯೆ ಕೂಡ ಇದೆ. ಅವರ ರಾಜಕೀಯ ನಿರ್ಧಾರವನ್ನು ರಾಕೇಶ್, ಇವತ್ತು ದಿಗ್ವಿಜಯ್ ಸಿಂಗ್ ಉಸ್ತುವಾರಿ ಆಗಿದ್ದಾಗಿರ್ತಕ್ಕಂಥ ಕ್ಯಾಲ್ಕುಲೇಷನ್ ಇರ್ಬೋದು, ಮತ್ತು ಅವರ ಇನ್ಕ್ಲೂಷನಸ್ ಇರ್ಬೋದು, ಮತ್ತು ದಿಗ್ವಿಜಯ್ ಸಿಂಗ್ ಇದ್ದಾಗ ಅನೇಕ ನಾಯಕರಿಗೆ ಒಂದು ರೀತಿಯ ಭರವಸೆ, ಅನೇಕ ನಾಯಕರಿಗೆ ಒಂದು ರೀತಿಯ ಭಯ ಇತ್ತು. ಸೊ ವೇಣುಗೋಪಾಲ್ ಬಂದ ನಂತರ ಕಾಂಗ್ರೆಸ್ನ ಮುಂದಿನ ಕಾರ್ಯತಂತ್ರದಲ್ಲಿ ಬದಲಾವಣೆಗಳ ಸಂಕೇತ ಇದೆ. ಅಂದರೆ ವೇಣುಗೋಪಾಲ್ ಹೊಸ ಉಸ್ತುವಾರಿಯಾಗಿ ಬಂದಿರೋದ್ರಿಂದ ಹೊಸ ಅಧ್ಯಕ್ಷರ ಆಯ್ಕೆಗೆ ಪೂರಕವಾದಂಥ ಮಾಹಿತಿ ಸಂಗ್ರಹ ಆಗ್ತಾ ಇದೆಯಾ, ಅಥವಾ ಕೇವಲ ಸಂಘಟನೆಗೆ ಸಂಬಂಧಪಟ್ಟಂಥ ವರದಿಗಳನ್ನು ಹೈಕಮಾಂಡ್ ಸಲ್ಲಿಸುವ ನಿಟ್ಟಿನಲ್ಲಿ ಆಗ್ತಾ ಇದೆಯಾ? ಈ ಪ್ರಶ್ನೆಗೆ ಏನು ನಡೀತಾ ಇದೆ ಇವತ್ತು ಮತ್ತು ನಾಳೆ ನಡೆಯುತ್ತೆ? ಲಕ್ಷ್ಮಣ್, ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ತೆಗೆದುಕೊಂಡಿರೋದೇ ಮುಂದಿನ ಅಧ್ಯಕ್ಷರನ್ನು ಯಾರನ್ನ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ. ಯಾಕಂದರೆ ಈಗಾಗಲೇ ಇರುವಂಥ ಅಧ್ಯಕ್ಷರು ಮತ್ತು ಹೊಸಬರಿಗಾಗಿ ಪಕ್ಷದೊಳಗೆ 2 ರೀತಿಯಾದಂಥ ಅಭಿಪ್ರಾಯಗಳು ಮೂಡಿರುವ ಹಿನ್ನೆಲೆಯಲ್ಲಿ ಪದಾಧಿಕಾರಿಗಳ ಮಟ್ಟದಿಂದಲೇ ಹೊಸ ಅಧ್ಯಕ್ಷರನ್ನು ನೇಮಕ ಮಾಡುವುದಕ್ಕೆ ಬೇಕಾಗಿರುವ ಮಾನದಂಡಗಳೇನು, ಹಳಬರಿಗೂ ಹೊಸಬರಿಗೆ ಬರುವಂಥವರಿಗೆ ಯಾವ ವ್ಯತ್ಯಾಸಗಳಿರಬೇಕು ಅನ್ನುವಂಥ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಿ ಅವರಿಂದ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಇವೆಲ್ಲದರ ನಡುವಲ್ಲಿ ಈಗ ಗಮನಿಸಬೇಕಾದ ವಿಚಾರ ಏನು ಅಂದರೆ, ರಾಜಕೀಯ ಲೆಕ್ಕಾಚಾರಗಳಿಂದ ಹೆಚ್ಚಾಗಿ ವೇಣುಗೋಪಾಲ್ ಜೊತೆ ಹೊಂದಿಕೊಂಡು ಹೋಗುವಂಥವ್ರು ಮೊದಲಿಗೆ ಸಮುದಾಯವನ್ನು ಬಿಂಬಿಸುವಂಥ ನಾಯಕರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೂ ಸಹಕಾರ ನೀಡುವಂಥ ನಿಟ್ಟಿನಲ್ಲಿರುವಂತಹ SR ಪಾಟೀಲ್ ರವರಿಗೆ ಈ ಒಂದು ಪಟ್ಟವನ್ನು ಕೊಟ್ಟರೆ ಅದರಿಂದ ಲಾಭ ಆಗ್ತದೆ ಅನ್ನುವಂಥ ನಿರ್ಧಾರವನ್ನು ಬಹುತೇಕ ಪಕ್ಷದ ಹೈಕಮಾಂಡ್ ಕಡೆಯಿಂದ ಬಂದಿರುವ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಫಾಲೋ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇರೋದ್ರಿಂದಾಗಿ ಆ ಪರ ಒಲವನ್ನು ಕ್ರಿಯೇಟ್ ಮಾಡುವಂತ ಚರ್ಚೆ ಮಾಡ್ತೀನಿ. ಜೊತೆಗೆ ಮಂಜೇಶ್, ರಾಜಕೀಯ ಪ್ರತಿನಿಧಿ ಮಂಜೇಶ್ ಕೂಡ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಂಜೇಶ್, ಒಂದು ಕಡೆ ಕಾಂಗ್ರೆಸ್ನ ಚುನಾವಣಾ ಯುದ್ಧಕ್ಕೆ ರೆಡಿ ಮಾಡಲಿಕ್ಕೆ ಇವತ್ತು ಹೊಸ ಉಸ್ತುವಾರಿ ಬಂದು ಎಲ್ಲ ಪ್ರಮುಖ ಕಾರ್ಯಕರ್ತರು, ಪದಾಧಿಕಾರಿಗಳ ಚರ್ಚೆ ನಡೀತಾ ಇದೆ, ನಾಳೆ ಕೂಡ ಮುಂದುವರಿಯುತ್ತೆ. ಇನ್ನೊಂದು ಸುತ್ತಿನಲ್ಲಿ ಕಾಂಗ್ರೆಸ್ನಲ್ಲಿ ಅತೃಪ್ತರಾಗಿರ್ತಕ್ಕಂಥವ್ರು ಅಥವಾ ಅಸಮಾಧಾನಗೊಂಡಂಥವ್ರು ಬೇರೆ ಪಕ್ಷಕ್ಕೆ ಜಿಗಿಲಿಕ್ಕೆ JDS ಈಗ ಗೌಪ್ಯವಾಗಿ ಚರ್ಚೆ ಮಾಡ್ತಾ ಇದೆ. ಒಂದು ಕಡೆ CM ಇಬ್ರಾಹಿಂ, ಮತ್ತೊಂದು ಕಡೆ ಮಾಜಿ ಸಂಸದ, ಮಾಜಿ ಸಚಿವ ವಿಶ್ವನಾಥ್ ನಾಳೆ ಅಧಿಕೃತವಾಗಿ
ಭೇಟಿ ಮಾಡ್ಲಿಕ್ಕೆ ಟೈಮ್ ಕೂಡ ನಿಗದಿಯಾಗಿದೆ 9:30ಗೆ ವೇಣುಗೋಪಾಲ್ ಜೊತೆಗೆ, ಹಾಗೆ ಸತೀಶ್ ಜಾರಕಿಹೊಳಿ, ಇನ್ನೂ ಕೆಲವು ನಾಯಕರು. ಸೊ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಅತೃಪ್ತರನ್ನ ಉಳಿಸ್ಕೊಳ್ಳಿಕ್ಕೆ ಏನಾದರೂ ಕಾರ್ಯತಂತ್ರ ಇದೆಯಾ, ಅಥವಾ ವೇಣುಗೋಪಾಲ್ ಹತ್ರ ಈ ಒಂದು ನಿಟ್ಟಿನಲ್ಲಿ ಏನಾದರೂ ಪರಿಹಾರ ಸೂತ್ರ ಇದೆಯಾ? ಮಂಜೇಶ್ ಹುಗಾರ್, ಸದ್ಯದ ಮೂರು ಪಕ್ಷಗಳ ರಾಜಕೀಯ ಚಟುವಟಿಕೆಗಳನ್ನು ಗಮನಿಸಿದ್ದಲ್ಲಿ ಎಲ್ಲರ ಮೈಂಡ್ ಸೆಟ್ಟು ನಾಳೆ ನಾಳಿದ್ದು ಎಲೆಕ್ಷನ್ ಬಂದಿದೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇರುವಂಥದ್ದು. ಎಲ್ಲರೂ ಸಹ ಪಕ್ಷ ಸಂಘಟನೆ ಜೊತೆಗೆ ತಾವು ಅಧಿಕಾರಕ್ಕೆ 2018ಕ್ಕೆ ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಒಂದು ಅಧಿಕಾರಕ್ಕೆ ಬರಲೇಬೇಕು, ಅಧಿಕಾರ ಹಿಡಿಯಬೇಕು ಅನ್ನೋ ಒಂದು ಹಠ ತೊಟ್ಟು ಈಗಾಗಲೇ ಪಕ್ಷ ಸಂಘಟನೆಗೆ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಬೇರೆ ಪಕ್ಷಗಳಿಂದ ಬರುವಂಥ ನಾಯಕರಿಗೆ ಟಿಕೆಟನ್ನು ಕೊಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಈಗಾಗಲೇ ಜಿಜ್ಞಾಸೆಗಳು ಸಹ ಶುರುವಾಗಿದೆ. ಸೊ ಇವತ್ತು ಸಹ ಅಂಥ ಒಂದು ಬೆಳವಣಿಗೆ ಇವತ್ತು ಮಂಡ್ಯದಲ್ಲಿ ನಡೆದಿರುವಂಥದ್ದು. ಹೋಗಾರ್ ಇವತ್ತು ಸಿದ್ದರಾಮಯ್ಯವರು ಕಾರ್ಯಕ್ರಮದಲ್ಲಿ ಅಂದರೆ ಇದುವರೆಗೂ ತೆರೆಮರೆಯಲ್ಲಷ್ಟೇ JDSನ ಬಂಡಾಯ ಶಾಸಕರು ತೆರೆಮರೆಯಲ್ಲಷ್ಟೇ ಸಿದ್ದರಾಮಯ್ಯನ ಭೇಟಿ ಮಾಡೋದು, ಸಿದ್ದರಾಮಯ್ಯನ ಪರ ಮಾತಾಡುವಂಥದ್ದು ಒಂದು ಕಾರ್ಯ ನಡೀತಾ ಇತ್ತು. ಆದರೆ ಇವತ್ತು ಬಹಿರಂಗವಾಗಿ JDSನ ಬಂಡಾಯ ಶಾಸಕ ಚಲುವರಾಯಸ್ವಾಮಿ ಅವರು ಸಿದ್ದರಾಮಯ್ಯ ಅವರು ವೇದಿಕೆ ಹಂಚಿಕೊಂಡ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ಹೊಗಳಿಕೆಯನ್ನು ಇದನ್ನೇ ಮಾಡಿದ್ರು ಅಂತ ಹೇಳ್ಬೋದು. ಸಿದ್ದರಾಮಯ್ಯ ಅವರು ಮುಂದಿನ ಬಾರಿ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರು. ಯಾಕಂದರೆ ಇನ್ನೂ ಚಲುವರಾಯಸ್ವಾಮಿ ಅವರು ಪಕ್ಷದಲ್ಲೇ ಅಂದರೆ JDS ಪಕ್ಷದಲ್ಲೇ ಇದ್ದುಕೊಂಡಿದ್ದು ಸಹ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಖಂಡಿತವಾಗ್ಲೂ ಇದನ್ನ ಗಮನಿಸಬೇಕು. ಅದೇ ರೀತಿ ಸತೀಶ್ ಜಾರಕಿಹೊಳಿ ಇರ್ಬೋದು ಮತ್ತು CM ಇಬ್ರಾಹಿಂ ಇರ್ಬೋದು, ಇವರೆಲ್ಲೂ ಸಹ ಕಾಂಗ್ರೆಸ್ ಅನ್ನ ಬಿಡ್ತಾರೆ ಅನ್ನೋ ಊಹಾಪೋಹ ಶುರುವಾಗಿದೆ. ಆದರೆ ಸದ್ಯಕ್ಕೆ ಯಾವುದನ್ನು ಸಹ ಯಾರು ಸಹ ರಿವೀಲ್ ಮಾಡ್ತಾ ಇಲ್ಲ. ಯಾಕಂದ್ರೆ ಚುನಾವಣೆ ಇನ್ನೂ 1 ವರ್ಷ ಬಾಕಿ ಇರೋ ನೆಲೆಯಲ್ಲಿ ಯಾರು ಪಕ್ಷಕ್ಕೆ ಬರ್ತಾರೆ, ಯಾರು ಇಲ್ಲಿಂದ ಪಕ್ಷದಿಂದ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅನ್ನೋದನ್ನ ಸದ್ಯಕ್ಕೆ ಹೇಳಲಾಗ್ತಿಲ್ಲ. ಆದರೆ ಎಲ್ಲರೂ ಸಹ ಚುನಾವಣೆಯ ಮೈಂಡ್ ಸೆಟ್ ಇಟ್ಕೊಂಡು ಈಗ ಮಂಜೇಶ್, ಈಗ CM ಇಬ್ರಾಹಿಂ ಆಗಿರ್ಬೋದು, ವಿಶ್ವನಾಥ್ಗೆ ಯಾವುದೇ ಚುನಾವಣೆ ಸಂಬಂಧ ಇಲ್ಲ. ಯಾಕಂದ್ರೆ ಅವರೇನು ಶಾಸಕರು ಅಲ್ಲ, ಸಂಸದರಲ್ಲ, ಅವರಿಗೆ ಅದು ಅಪ್ಲೈ ಆಗಲ್ಲ. ಸತೀಶ್ ಜಾರಕಿಹೊಳಿಗೆ ಆದರೆ ಅಪ್ಲೈ ಆಗುತ್ತೆ. ಯಾಕಂದ್ರೆ ಅವರು ಶಾಸಕರಾಗಿರೋದನ್ನು ಕೊನೆ ಕ್ಷಣದವರೆಗೂ ಅವ್ರು ಪಾರ್ಟಿಯಲ್ಲಿ ಇರಬೇಕಾಗತ್ತೆ. ಒಂದು ವೇಳೆ ಕಾಂಗ್ರೆಸ್ಸಲ್ಲಿ ಉಳಿದ್ರೂ ತೊಂದರೆ ಇಲ್ಲ, ಬಿಡಬೇಕಾದ್ರೂ ಕೂಡ ಅವ್ರು ಕೊನೆಯವರೆಗೂ ಇರ್ಬೋದು. ಆದರೆ ಇರ್ತಕ್ಕಂಥದ್ದು ಒಂದು ಕಡೆ JDSನ ಬಂಡಾಯಗಾರರನ್ನ ಸಿದ್ದರಾಮಯ್ಯ ಕಾಂಗ್ರೆಸ್ ಒಳಗೆ ಸೇರಿಸ್ಕೊಳ್ತೀನಿ ಅನ್ನುವಂಥದ್ದು, ಹಾಗೇನೆ ಅದಕ್ಕೆ ಟಿಟ್ ಫಾರ್ ಟ್ಯಾಟ್ ಅನ್ನೋ ರೀತಿ JDS ಕೂಡ JDSನ ಈ ನಾಯಕರನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಿಕ್ಕೆ ಈಗಾಗಲೇ ಅನೇಕ ಸುತ್ತಿನ ಮಾತುಕತೆ ನಡೆಸಿದೆ, ದೂರವಾಣಿ ಮೂಲಕ ಕೂಡ ಚರ್ಚೆ ಆಗಿದೆ. ಸೊ ಈ ಹಂತದಲ್ಲಿ ವಿಶ್ವನಾಥ್ ಮತ್ತು CM ಇಬ್ರಾಹಿಂ JDS ಸೇರಿಸ್ಕೊಳ್ಳಿಕ್ಕೆ JDSನಲ್ಲಿ ಎಲ್ಲ ರೀತಿ ವೇದಿಕೆ ಸಿದ್ಧ ಆಗಿದೆಯಾ? ಖಂಡಿತವಾಗ್ಲೂ ಅಂದರೆ ಇಬ್ಬರು ಅಂದರೆ ವಿಶ್ವನಾಥ್ ಈಗಾಗಲೇ ಈ ಹಿಂದೆ ಜನತಾ ಪರಿವಾರದಿಂದ ಬಂದಂಥವರು. ಈಗಾಗಲೇ ವಿಶ್ವನಾಥ್ ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಬಂದಿಲ್ಲ. ಕ್ಷಮಿಸಿ CM ಇಬ್ರಾಹಿಂ ಅವರು ಮತ್ತು ವಿಶ್ವನಾಥ್ ಅವರು ಈಗಾಗಲೇ ಅಂದರೆ ವಿಶ್ವನಾಥ್ ಅವರು ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಇರ್ಬೋದು ಮತ್ತು ಸಿದ್ದರಾಮಯ್ಯ ಇರ್ಬೋದು, ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿರುವಂಥದ್ದು. ಅಂದರೆ ಈಗಾಗಲೇ ಅಂದರೆ ನಾನು ದೆಹಲಿಗೆ ಹೈಕಮಾಂಡನ್ನು ಭೇಟಿ ಮಾಡಕ್ಕೆ ಹೋದಾಗ ನನಗೆ ಭೇಟಿಗೆ ಅವಕಾಶವನ್ನೇ ಕೊಡಲಿಲ್ಲ ಮಾತ್ರ ನೇರವಾಗಿ ಹೇಳಿದ್ರು. ಅಂದರೆ ನಾನೆಲ್ಲೋ ಎಲ್ಲ ಅಂಶಗಳನ್ನು ಮತ್ತು ಇವೆಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ದೆ. ಆದಲ್ಲಿ ಕಾಂಗ್ರೆಸ್ ನನಗೆ ಸೂಕ್ತವಾದ ಸ್ಥಾನಮಾನ ಕೊಡ್ತಾ ಇಲ್ಲ, ಗೌರವನ ಕೊಡ್ತಾ ಇಲ್ಲ. ನಾನು ಸಹ ಅಂದರೆ ಮಂಜೇಶ್, ಒಂದು ಈ ಯಾರು ಅತೃಪ್ತ ನಾಯಕರಿದ್ದಾರೆ ಅವರು ಒಂದು ರೀತಿ ಅಡ್ಡಗೋಡ ಮೇಲೆ ಇದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಅಲ್ಲಿ ಭರವಸೆ ಕೊಟ್ಟರೆ ಅವ್ರು ಕಾಂಗ್ರೆಸ್ ಅಲ್ಲಿ ಉಳಿತಾರೆ. ಸೊ ಒಂದು ವೇಳೆ ತಮಗೆ ಮುಂದಿನ ಭವಿಷ್ಯದ ಬಗ್ಗೆ ಯಾವುದೇ ಖಾತ್ರಿ ಇಲ್ಲ ಅನ್ನೋದಾದ್ರೆ ಅವರು ಬೇರೆ ಪಕ್ಷದ ಕಡೆ ಅಥವಾ JDSಗೆ ಜಿಗಿತಾರೆ ಅನ್ನೋಂಥದ್ದ? ಖಂಡಿತವಾಗ್ಲೂ. ಯಾಕಂದ್ರೆ ಎಸ್ ಮಂಜೇಶ್, ಮತ್ತಷ್ಟು ಮಾತಾಡ್ತೀನಿ. ರಾಕೇಶ್, ನಾಳೆಯ ಅಂತ್ಯ ಅಂದರೆ ಎರಡನೇ ದಿನದ ಸಭೆ ಮುಗಿಯುತ್ತೆ, ಅಂತ್ಯ ಆಗುತ್ತೆ. 2 ದಿವಸದ ಏನು ಪ್ರವಾಸ ಇದೆ ವೇಣುಗೋಪಾಲ್, ಇದು ಆದ ನಂತರ ಇಡೀ ಪಕ್ಷವನ್ನು ಯುನೈಟ್ ಆಗಿ ಹೋಗುವಂಥ ಒಂದು ಸೂತ್ರದೊಂದಿಗೆ ದೆಹಲಿಗೆ ಹೋಗ್ತಾರೆ ವೇಣುಗೋಪಾಲ್. ಎಲ್ಲರೂ ಕೂಡ ಇವತ್ತು ಮುನಿಯಪ್ಪ ಕೇಳ್ತಾ ಇದ್ದಾರೆ, MB ಪಾಟೀಲ್ ಕೇಳ್ತಾ ಇದ್ದಾರೆ, DK ಶಿವಕುಮಾರ್ ನನಗೆ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ, SR ಪಾಟೀಲ್ ಕೂಡ ಆಸೆ ಇದೆ. ಹೀಗೆ ಅನೇಕರು, ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ನಮ್ಮ ಅಸ್ತಿತ್ವದಲ್ಲೂ ಕೂಡ ಇರಬೇಕನ್ನುವಂಥ ಒಂದು ಇದೆ ಅಂತ ಪ್ಲ್ಯಾನ್ ಅಂತಿದೆ. ಸೊ ಇಡೀ ಇವತ್ತಿನ ನಾಳೆಯ 2 ದಿನಗಳ ಚರ್ಚೆಯನ್ನು ನೋಡಿದರೆ ಸೊ ಇಡೀ ಕಾಂಗ್ರೆಸ್ಸನ್ನು ಯುನೈಟ್ ಆಗಿಡುವ ನಿಟ್ಟಿನಲ್ಲಿ ವೇಣುಗೋಪಾಲ್ ಮೆಸೇಜನ್ನು ತೆಗೆದುಕೊಂಡು ಹೋಗ್ತಾರೆ ಡೆಲ್ಲಿಗೆ. ಹೌದು ಲಕ್ಷ್ಮಣ್, ಇವತ್ತು ಮತ್ತು ನಾಳೆ 2 ಸಭೆಗಳಲ್ಲಿರುವಂತಹ ಪ್ರಮುಖ ವಿಚಾರವೇ ಅದು. ಇಲ್ಲಿನ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿಕೊಂಡು ಸಾಮೂಹಿಕ ನಾಯಕತ್ವವನ್ನು ಬಿಂಬಿಸುವುದಕ್ಕೆ ಬೇಕಾಗಿರುವಂತಹ ಸಮರ್ಥರನ್ನು ಆಯ್ಕೆ ಮಾಡುವುದಕ್ಕೆ ಹೈಕಮಾಂಡ್ ಬಳಿಗೆ ಅಭಿಪ್ರಾಯ ಸಂಗ್ರಹಿಸುವಂಥ ಕೆಲಸವನ್ನು ವೇಣುಗೋಪಾಲ್ ಅವರು ಮಾಡ್ತಿದ್ದಾರೆ. ಅದೇ ಒಂದು ಅಲ್ಲಿ ಬರುವಂತಹ ಮಾಹಿತಿ ಅಂಶಗಳನ್ನು ತೆಗೆದುಕೊಂಡು ಹೈಕಮಾಂಡ್ ಬಳಿಗೆ ತೆರಳಿ ತಮ್ಮ ವರದಿಯನ್ನು ಸಲ್ಲಿಸಲಿದ್ದಾರೆ. ಮೊದಲ ಹಂತದಲ್ಲಿ ಅವರು ಮಾಡುವಂಥ ಕೆಲಸ ಸಕ್ಸಸ್ ಆದಲ್ಲಿ KPCCಗೆ ನೂತನ ಸಾರಥಿಯೊಬ್ಬರು ಸಿಗ್ತಾರೆ. ಅವರ ನಾಯಕತ್ವದಲ್ಲಿ ಮುಂದಿನ ಚುನಾವಣೆ ನಡೆಯುವಂತಹ ಎಲ್ಲ ಸಾಧ್ಯತೆಗಳು ಇರ್ತದೆ ಲಕ್ಷ್ಮಣ್. ಅಂದರೆ ನಿಮಗೆ ಈಗ ಸೋರ್ಸ್ ಪ್ರಕಾರ ಅಥವಾ ಒಳಗಡೆ ನಡೆದ ಚರ್ಚೆ ಪ್ರಕಾರ ಈಗಿರುವ ಅಧ್ಯಕ್ಷರನ್ನ ರೀಪ್ಲೇಸ್ ಮಾಡಿ ಅನ್ನುವಂಥ ಅಭಿಪ್ರಾಯ ಸಂಗ್ರಹ ಆಗಿದೆ ಇವತ್ತಿನ ಚರ್ಚೆಯಲ್ಲಿ ಪದಾಧಿಕಾರಿಗಳು ಕಾರ್ಯಕರ್ತರು ಹೇಳಿರೋ ಪ್ರಕಾರ.
ಹೌದು ಲಕ್ಷ್ಮಣ್, ಇವತ್ತಿನ ವಿಚಾರದಲ್ಲಿ ಬಹುತೇಕ ಪದಾಧಿಕಾರಿಗಳ ಮಟ್ಟದಲ್ಲಿ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಮಾತೆ ಹೆಚ್ಚಿನದಾಗಿ ಕೇಳಿ ಬರ್ತಾ ಇದೆ. ಅಂದ್ರೆ ಸಮುದಾಯದ ಲೆಕ್ಕಾಚಾರಗಳನ್ನ ತೆಗೆದುಕೊಂಡಾಗ ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಮನ್ನಣೆಯನ್ನು ಕೊಡಬೇಕು, ಹೀಗಿದ್ದಲ್ಲಿ ಮಾತ್ರ ಎದುರಾಳಿ ಬಿಜೆಪಿಯನ್ನ ಬಗ್ಗುಬಡಿದಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ ಜೊತೆ ಅಹಿಂದ ವರ್ಗ ಸಪೋರ್ಟ್ ಆಗಿ ನಿಂತಿರೋದ್ರಿಂದಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯವನ್ನು ಕೇಂದ್ರೀಕರಣ ಮಾಡಬೇಕು. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಇರುವಂತಹ ಲಿಂಗಾಯತ ಸಮುದಾಯವನ್ನು ಹೆಚ್ಚಿನದಾಗಿ ನಾವು ನಮ್ಮ ಪಕ್ಷದತ್ತ ಸೆಳೆದುಕೊಂಡ್ರೆ ನಮಗೆ ಲಾಭ ಅನ್ನುವಂಥ ವಿಚಾರವನ್ನು ಎಲ್ಲರೂ ಹೇಳಿರೋದ್ರಿಂದಾಗಿ ಆ ಒಂದು ವರ್ಗಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂತಹ ನಿರ್ಧಾರವನ್ನು ಹೈಕಮಾಂಡ್ ಮಾಡಬಹುದು. ಆ ರೀತಿಯಾದಂತಹ ಒಪಿನಿಯನ್ಗಳು ಕ್ರಿಯೇಟ್ ಆಗ್ತಿರೋದ್ರಿಂದ ಅದನ್ನೇ ಬೇಸ್ ಮಾಡುವಂತಹ ಒಂದು ಪ್ರಯತ್ನಗಳು ಕೂಡ ನಡೀಬಹುದು. ಎಸ್ ರಾಕೇಶ್, ಅಂದ್ರೆ ಇನ್ನೂ ಕೂಡ ಇದು ಚಿಂತನ ಮಂತ ನಾಳೆ ಕೂಡ ಹೋಲ್ ಡೇ ಕಂಟಿನ್ಯೂ ಆಗುತ್ತೆ. ಹೌದು, ನಾಳೆಯೂ ಎಲ್ಲರೊಂದಿಗೆ ಚರ್ಚೆ ಮಾಡ್ತಾರೆ. ಇವತ್ತು ಪದಾಧಿಕಾರಿಗಳು, ನಾಳೆ ಪಕ್ಷದ ಪ್ರಮುಖ ನಾಯಕರುಗಳು, ಸಂಜೆ ವೇಳೆಗೆ ಕೆಪಿಸಿಸಿ ಈಗಿನ ಹಾಲಿ ಅಧ್ಯಕ್ಷರು ಮತ್ತು ಪ್ರಮುಖರೆಲ್ಲರನ್ನು ಒಟ್ಟುಗೂಡಿಸಿ ಅವರಿಂದಲೂ ಕೂಡ ಅಭಿಪ್ರಾಯವನ್ನ ವೇಣುಗೋಪಾಲ್ ಅವರು ಸಂಗ್ರಹಿಸ್ತಾರೆ. ಲಕ್ಷ್ಮಣ್. ಎಸ್ ರಾಕೇಶ್ ಹಾಗೆ ಮಂಜೇಶ್, ತಾವಿಬ್ರು ಕೂಡ ಧನ್ಯವಾದ. ಯಾಕಂತಂದ್ರೆ ನಮ್ಮ ಪ್ರತಿನಿಧಿ ರಾಕೇಶ್ ಮತ್ತು ಮಂಜೇಶ್ ಹೆಚ್ಚಿನ ಮಾಹಿತಿ ನೀಡ್ತಾ ಇದ್ರು. ಯಾಕಂತಂದ್ರೆ ರಾಜಕೀಯ ಅಂದ ತಕ್ಷಣ, ಚುನಾವಣಾ ಅಖಾಡ ಅಂದ ತಕ್ಷಣ ಅದೊಂದು ರೀತಿ ಆಟ ಅಂತ ಹೇಳ್ತೀವಿ. ಆಟ ಶುರು ಆಗುತ್ತೆ, ಒಂದೊಂದು ರಾಜಕೀಯ ಪಕ್ಷ ತನ್ನದೇ ಆದಂಥ ಆಟಗಳನ್ನು ಆಡುತ್ತೆ, ಯಾವುದೇ ಆದಂಥ ಕಾಯಿನ್ಗಳನ್ನು ಯೂಸ್ ಮಾಡುತ್ತೆ. ಯಾಕಂದರೆ ಚದುರಂಗದ ಆಟ ಅನ್ನೋವಂಥದ್ದು. ಆ ಕಾರಣಕ್ಕಾಗಿ ಇವತ್ತು BJP ಆಯಿತು, ಇವತ್ತು ಕಾಂಗ್ರೆಸ್, ನೆಕ್ಸ್ಟ್ JDS, ಮೂರು ಪಕ್ಷಗಳು ಕೂಡ ಈಗಾಗಲೇ ವಾರ್ಮ್ ಅಪ್ ಆಗಿದ್ದಾವೆ ಚುನಾವಣೆಗೆ. ಸೊ ನಾನು ಚರ್ಚೆ ಮಾಡ್ತೀನಿ. ಜೊತೆಗೆ ಇಬ್ಬರು ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. BJP ಹಿರಿಯ ನಾಯಕರಾದಂಥ ಡಾಕ್ಟರ್ ವಾಮನಾಚಾರ್ಯ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ನ ಹಿರಿಯ ನಾಯಕರು ಮಾಜಿ ಶಾಸಕರಾದಂಥ ನಂಜನಮಠ ಕೂಡ ಇದ್ದಾರೆ. ನಂಜನಮಠ ನಿಮ್ಗೆ ಕೂಡ ಸ್ವಾಗತ. ನಿಮ್ಮ ಪಕ್ಷದ ಚಿಂತನ್ ಮಂಥನ್, ಅದು ಸಾಮಾನ್ಯ BJPಯಲ್ಲಿ ಯೂಸ್ ಮಾಡ್ತಾರೆ, ಚಿಂತನ್ ಮಂಥನ್ ಬೈಠಕ್. ನಿಮ್ಮಲ್ಲಿ ಬೆಳಿಗ್ಗೆಯಿಂದ ಶುರು ಆಗಿದೆ, ಬೈಠಕ್ ಮೇಲೆ ಬೈಠಕ್, ಸಭೆಗಳ ಮೇಲೆ ಸಭೆ, ಅನೇಕ ನಾಯಕರುಗಳ ಅಭಿಪ್ರಾಯ ಸಂಗ್ರಹಿಸ್ತಿದ್ದಾರೆ. ನೀವೇನು ಅಭಿಪ್ರಾಯ ಕೊಟ್ರಿ ವೇಣುಗೋಪಾಲ್ ಅವರಿಗೆ? ನಮ್ಮ ಅಭಿಪ್ರಾಯ ಕೊಡ್ತಕ್ಕಂಥ ಸಂದರ್ಭ ಇವತ್ತು ಬಂದಿಲ್ಲ, ಇನ್ನೂ ಇಲ್ಲ, ನಮ್ಮ ನಾಳೆ ಬರ್ತದೆ. ನಾಳೆ ಸ್ವಾಭಾವಿಕವಾಗಿ ಕಾಂಗ್ರೆಸ್ನಲ್ಲಿ ಯಾವಾಗಲೂ ಒಂದು ಅತ್ಯಂತ ಮಹತ್ವದ ನಿರ್ಧಾರ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಆಂತರಿಕ ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಪಕ್ಷದ ಹಿರಿಯ ಕಾರ್ಯಕರ್ತರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, KPCC ಪದಾಧಿಕಾರಿಗಳು, ಮಾಜಿ ಶಾಸಕರು, ಮಾಜಿ ಸಂಸತ್ ಸದಸ್ಯರು ಇಂಥವ್ರನ್ನೆಲ್ಲ ಒಂದು ಅವ್ರ ಜೊತೆಗೆ ಸಂವಾದ ಮಾಡಿ ಅವರ ಅಭಿಪ್ರಾಯ ಕೇಳಿ ಅವರ ಎಲ್ಲರ ಅಭಿಪ್ರಾಯ ಒಟ್ಟಾರೆ ತೆಗೆದುಕೊಂಡು ಯಾವುದು ಮಾಡಿದರೆ ಸರಿಯಾದೀತು ಅಂತಕ್ಕಂಥ ದೃಷ್ಟಿಕೋನದ ಆಧಾರದ ಮೇಲೆ. ಸರಿ ಇಲ್ವ ವ್ಯವಸ್ಥೆ? ಈಗ ಸಿದ್ದರಾಮಯ್ಯ CM ಇದ್ದಾರೆ, ಎಲ್ಲ ಸರಿ ಇದೆ, ಎಲ್ಲ ಸರಿ. ಬದಲಾವಣೆಗೆ ಇಲ್ಲ ಏನು ಅಜೆಂಡಾ ಏನಂತ ಚುನಾವಣೆ ರಣತಂತ್ರ ಎಲ್ಲ ಸರಿ ಇದೆ. KPCC ಅಧ್ಯಕ್ಷರ ವಿಷಯ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಅಜೆಂಡಾ 2 ದಿವಸದ ಅದೊಂದೇ ಒನ್ ಪಾಯಿಂಟ್ ಅಜೆಂಡಾ. ಅದರ ಜೊತೆಗೆ ಬೇರೆ ಬೇರೆ ಆಡಳಿತದ ವಿಷಯ ಅಲ್ಲ, ಮೇನ್ ಕ್ಲಾಸ್ ಬೇರೆ, ಸಬ್ ಕ್ಲಾಸ್ ಬೇರೆ ಅಲ್ಲ, ಇರ್ತವೆ. ಆ ರೀತಿ ಪ್ರಮುಖವಾಗಿ ಶ್ರೀಮಾನ್ ಡಾಕ್ಟರ್ G. ಪರಮೇಶ್ವರ್ ಅವರು ಸಮರ್ಥವಾಗಿ 6 ವರ್ಷಗಳ ಕಾಲ KPCC ಅಧ್ಯಕ್ಷತೆಯನ್ನು ನಿರ್ವಹಿಸಿದ್ದಾರೆ. ಎಷ್ಟೋ ಚುನಾವಣೆಯನ್ನು ಎದುರಿಸಿದ್ದಾರೆ, ಗೆದ್ದಿದ್ದಾರೆ. ಈಗ ಅವರು ಅತ್ಯಂತ ಮಹತ್ವದ ಖಾತೆಯಾಗಿರ್ತಕ್ಕಂಥ ಗೃಹ ಸಚಿವರಾಗಿದ್ದಾರೆ. 2 ಜವಾಬ್ದಾರಿ ಇದೆ ಅದರಲ್ಲಿ. ಒಂದು ವರ್ಷದಲ್ಲಿ ಚುನಾವಣೆಯನ್ನು ಎದುರಿಸಬೇಕಾಗಿರ್ತಕ್ಕಂತಹ ಪ್ರಸಂಗ ಇರುವುದರಿಂದ ಅದಕ್ಕೊಂದು ಸಾರಥಿಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಎಲ್ಲರ ಅಭಿಪ್ರಾಯ ಸಂಗ್ರಹವನ್ನು ಮಾಡಿಕೊಂಡು ನಮ್ಮ ಪಕ್ಷದ ದಿಲ್ಲಿಯ ವರಿಷ್ಠರೊಂದಿಗೆ ಸಮಾಲೋಚನೆ ಮಾಡಿ ತೀರ್ಮಾನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ 2 ದಿವಸ ಹೊಸ ಅಧ್ಯಕ್ಷರು ಒಂದು ಚಿಂತನ ಮಂಥನ. 2018 ಯುದ್ಧಕ್ಕೆ ಹೊಸ ಅಧ್ಯಕ್ಷರು ಬರ್ತಾರೆ. ಅದು ಈ ಅಭಿಪ್ರಾಯ ಸಂಘಗಳ ಆಧಾರದ ಮೇಲೆ ಮೆಜಾರಿಟಿ ಅದು ಒಂದಾಯಿತು. ಆಮೇಲೆ ಹೈಕಮಾಂಡ್ನವರು ಹಲವು ವಿಚಾರಗಳನ್ನು ಮಾಡ್ತಾ ಇರ್ತಾರೆ, ಯಾರನ್ನು ಮಾಡಿದರೆ ಹಾಗೆ ಅಂತಕ್ಕಂಥ ಆ ಎಲ್ಲ ದೃಷ್ಟಿ. ತಾವು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ತಾವು ಕೂಡ ತಮ್ಮ ಅಭಿಪ್ರಾಯನ ಬಹಿರಂಗಪಡಿಸಿದ್ರಿ. ಹೌದು, ಇಲ್ಲ, ನನ್ನ ಕೇಳಿದ್ರು ಪತ್ರಿಕಾಗೋಷ್ಠಿಯಲ್ಲಿ. ನಾನು 40 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ರಾಜ್ಯ ಯುವ ಕಾಂಗ್ರೆಸ್ ಇದೆ. ಕೆಲವು ಸಂಪನ್ಮೂಲಗಳ ಕೊರತೆ ಇರಬಹುದು, ಅದು ಕಾಂಗ್ರೆಸ್ಗೆ ಏನು ಅದು ತೊಂದರೆ ಆಗಲಿಕ್ಕಿಲ್ಲ. ಇವತ್ತಿನ ಕಾಲದಲ್ಲಿ ಅದು ಒಂದು ಪ್ರಮುಖವಾದಂಥ ಅಂಶ, ಅದೊಂದು ಇವತ್ತಿನ ಕಾಲದಲ್ಲಿ ಪ್ರಮುಖವಾದ ಅಂಶ. ಅದೇ ಅಂಶ ಕ್ವಿಕ್ ಆನ್ಸರ್ ನನಗೆ. ಎಷ್ಟು ದಿವಸ ಒಳಗಡೆ ಈ ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನು ಕಾರ್ಯರೂಪಕ್ಕೆ ಎಕ್ಸಿಕ್ಯೂಷನ್ ಅಂತ ಹೇಳ್ತೀವಲ್ಲ, ಎಕ್ಸಿಕ್ಯೂಷನ್ ಆಗೋದು ಎಷ್ಟು ದಿವಸ ಒಳಗಡೆ? ವೇಣುಗೋಪಾಲ್ ಅವರ ಸಾಮರ್ಥ್ಯ, ಆಡಳಿತದ ಪಕ್ಷದ ಸಂಘಟನೆಯ ಒಂದು ಅನುಭವ ನೋಡಿದರೆ ಅವರು ನಿಮ್ಮ ಸೇಮ್ ಬ್ಯಾಕ್ಗ್ರೌಂಡ್ ನಿಮ್ಮದು. ಯಾಕಂದ್ರೆ ಅವರು ರಮೇಶ್ ಚೆನ್ನಿತಾಲ ಸ್ಟೂಡೆಂಟ್ ಮೂವ್ಮೆಂಟ್, ಕೇರಳ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ರಮೇಶ್ ಚೆನ್ನಿತಾಲ, ನಾವು ಆನಂದ್ ಶರ್ಮಾ,
ಹೀಗೆ ಭಾಳ ಈ ಮಮತಾ ಬ್ಯಾನರ್ಜಿನೂ ನಮ್ಮ ಜನರಲ್ ಒಂದು ವೀಕಲ್ಲಿ ಉತ್ತರ ಸಿಗುತ್ತಾ ಎಕ್ಸಿಕ್ಯೂಷನ್ ಪಾರ್ಟು? ಲಕ್ಷಣಗಳಿವೆ. ಈ ಲಕ್ಷಣ ಇದೆ, ಈ ಲಕ್ಷಣ ಒಂದು ವಾರದಲ್ಲಿ ನಾಳೆ ಸಂಜೆ ಒಳಗೆ ಒಂದು ಮೆಜಾರಿಟಿ ಒಪಿನಿಯನ್ ಬಿಲ್ಟ್ ಆಗುತ್ತೆ. ನಾಳೆ ಸಂಜೆ ಒಳಗೆ ಅಭಿಪ್ರಾಯ ಸಂಗ್ರಹ ಆಗ್ತದೆ, ಅದರ ಪರಾಮರ್ಶೆ ನಡೀತದೆ, ಸಮಾಲೋಚನೆ ನಡೀತದೆ, ನಂತರ ತೀರ್ಮಾನ. ಎಸ್ ವಾಮನಾಚಾರ್ಯರೇ, ಸೊ ಕಾಂಗ್ರೆಸ್ ನಿಮ್ಮ ಪೊಲಿಟಿಕಲ್ ಎನಿಮಿ ಇವತ್ತು. ಸೊ ನೀವು 2 ದಿವಸಗಳ ಕಾಲ ಮೈಸೂರಿನಲ್ಲಿ ಕಾರ್ಯಕಾರಿಣಿ ಆಯಿತು, ನಿಮ್ಮದೇ ಆದಂಥ ಅನೇಕ ಒಳ ಜಗಳಗಳು, ಬೀದಿ ಜಗಳ ಎಲ್ಲವೂ ಇದ್ದು 2 ದಿವಸದಲ್ಲಿ ಚರ್ಚೆ ಆಗಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಯುದ್ಧ ಸಾರಿದರೆ, ಸಂಘಟನೆ ಮಾಡಬೇಕು, ಪ್ರವಾಸ ಮಾಡಬೇಕು ಅಂತ ಒಂದು ಕಡೆ. ಸೊ ಕಾಂಗ್ರೆಸ್ ಕೂಡ ತನ್ನ ಸಾರಥಿ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರದ ಸಾರಥಿ ಅಧ್ಯಕ್ಷನ ಬದಲಾವಣೆ ಮಾಡ್ಕೊಳ್ಳೋ ಮೂಲಕ ಸರಿಯಾದಂಥ ಒಂದು ಯುದ್ಧಕ್ಕೆ ಕಾಂಗ್ರೆಸ್ ಕೂಡ ರೆಡಿ ಆಗ್ತಾ ಇದೆ. ಆರ್ ಯು ರೆಡಿ? 2 ವಿಷಯಗಳನ್ನು ಬೇರೆ ಬೇರೆ ತಗೊಳ್ಳೋಣ. ಕಾಂಗ್ರೆಸ್ಸಿಂದ ಈಗಾಗಲೇ ನಡೆದಿರೋದ್ರಿಂದ ಮತ್ತು ಇವತ್ತಿನ ಚರ್ಚೆಯ ಮತ್ತು ಡೆವಲಪ್ಮೆಂಟ್ ಮುಖ್ಯವಾಗಿ ಕಾಂಗ್ರೆಸ್ಸಿಂದ ಇರೋದ್ರಿಂದ ನಾನೊಂದು 2-3 ವಿಷಯಗಳನ್ನು ನಮಗೇನು ಅನಿಸುತ್ತೆ ಆಸ್ ಅನದರ್ ಪಾರ್ಟಿ, ನಾವೇನು ಅಪೋಸಿಷನ್ ಅಂತಲೂ ಪೊಲಿಟಿಕಲ್ ಇದ್ದಾಗಲ್ಲ, ನಾವು ಸರ್ಕಾರದಲ್ಲೇ ಅಪೋಸಿಷನ್ ಮಾಡಿದ್ದೇವೆ ವಿನಃ ಸರ್ಕಾರದಲ್ಲೇ ಅವರೊಂದು ಪಕ್ಷವಾಗಿ. ಅಲ್ಲ, ಗರಡಿ ಮನೆ 3 ಜನರು ಗರಡಿ ಮನೇಲಿ ಇದ್ರಿ ಈಗ ನೀವು. ಈ ಗರಡಿ ಮನೆಯಲ್ಲಿ ಎಲ್ಲರೂ 3 ಜನ ರೆಡಿ ಆಗ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನಲ್ಲಿ ಏನು ತಯಾರಿ ನಡೆದಿದೆ ಅದು ಒಳ್ಳೆ ತಯಾರಿ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಹೀಗೆ ಚರ್ಚೆ ಮಾಡೋ ಅಂಥದ್ದು ಇರಲಿಲ್ಲ. ನನಗೆ ನೆನಪಿದೆ, ಇವರು ವೀರೇಂದ್ರ ಪಾಟೀಲ್ರನ್ನು ಕಿತ್ತಾಕಿದಾಗ ಏರ್ಪೋರ್ಟ್ ಮೇಲೆ ಕಿತ್ತಾಕಿ ಹೋಗ್ಬಿಟ್ರು. ಮುಖ್ಯಮಂತ್ರಿನೇ ಬೇಕಾದಾಗ ಚೇಂಜ್ ಮಾಡೋರು ಇವರೊಂದು ಅಧ್ಯಕ್ಷರಿಗಾಗಿ ಇಷ್ಟೊಂದೆಲ್ಲ ಚರ್ಚೆಗಳು, ಇಷ್ಟೊಂದು ಸಮಾಲೋಚನೆಗಳನ್ನು ಮಾಡ್ತಾರೆ ಅಂತ ಅನಿಸಲ್ಲ. ನಮಗಿರೋ ಇನ್ಫಾರ್ಮೇಷನ್ ಪ್ರಕಾರ ಈಗಾಗಲೇ SR ಪಾಟೀಲ್ರು ಯಾರು ಹಿರಿಯರಿದ್ದಾರೆ ಅವ್ರನ್ನ ಆಲ್ರೆಡಿ ಮಾಡ್ತಾರೆ ಅನ್ನೋಂಥ ಸುದ್ದಿ ಇದೆ. ಆದರೆ ಒಂದು ಕಮ್ಯುನಿಟಿಯನ್ನು ಆರಿಸ್ಕೊಂಡು ನೀವು ರಾಜಕಾರಣ ಮಾಡೋಕ್ಕೆ ಹೊರಟಾಗ ಈಗ ಇಡೀ ಮತಗಳನ್ನು ಟ್ರಾನ್ಸ್ಫರ್ ಮಾಡೋವಂಥ ಕೆಪಾಸಿಟಿ ಇರುವಂಥ ಆ ಕಮ್ಯುನಿಟಿ ಲೀಡರ್ ನಿಮಗೆ ಬೇಕು. ಇವತ್ತು ಅಲ್ಲ, ಅವರು ಪಾರ್ಟಿ ಬಿಟ್ಬಿಡಿ, ಅವರು ಇವತ್ತಿನ ಚರ್ಚೆಯ ವಿಷಯವನ್ನ ಕಾಂಗ್ರೆಸ್ ಇರೋದ್ರಿಂದ ನೀವು ಅನಲೈಸ್ ಮಾಡಕ್ಕೆ ನನ್ನ ರೈಟ್ ಇದೆ. 1-2 ನಿಮಿಷ ಅದನ್ನ ಹೇಳಿ ಆಮೇಲೆ ನನ್ನ ಪಾರ್ಟಿಗೂ ಹೋಗೋಣ. ಆಗ್ಬಾರ್ದು ಅಂತಲ್ಲ, ನೀವು ಹಂಗೆ ಇಡ್ಬಹುದು ಹೆಸರು ಎಲ್ಲ ಪಕ್ಷಗಳಲ್ಲಿಯ ಚರ್ಚೆ ಅಂತ. ಈಗ ಕುಮಾರಸ್ವಾಮಿಗೆ ಸುಮ್ಮನೆ ಮಾಡ್ಬಿಡ್ತಾರ, ಎಲ್ಲವೂ ನೋಡ್ತಾರೆ. 1 ನಿಮಿಷ, ಜಾತಿ, ಸಂಪನ್ಮೂಲ, ಚುನಾವಣೆಯನ್ನ ಹೆಂಗೆ ಎದುರಿಸಬೇಕು ಕಾಂಗ್ರೆಸ್ ಇದ್ದಿದ್ರಿಂದ ನಾ ಹೇಳ್ತೇನೆ. ಒಂದು ಸಿದ್ದರಾಮಯ್ಯನವರಿಗೆ ಕಮ್ಯುನಿಟಿ ವೋಟ್ಗಳನ್ನು ಶಿಫ್ಟ್ ಮಾಡ್ಕೊಳ್ಳೋಂಥ ಎಬಿಲಿಟಿ ಬಂದಿದೆ. ಒಪ್ತೀರಾ ನೀವು? ಇವತ್ತು ಎಲ್ಲೇ ಇದ್ರೂ ಕೂಡ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಸಿದ್ದರಾಮಯ್ಯನವರು ಬಂದು ಹೇಳಿದ್ರೆ ಶಿಫ್ಟ್ ಆಗುತ್ತೆ. ಹಾಗೆ ಯಡಿಯೂರಪ್ಪರಿಗೆ ಅಪ್ಲೈ ಆಗುತ್ತೆ, ಹಾಗೆ ದೇವೇಗೌಡರಿಗೆ ಅಪ್ಲೈ ಆಗುತ್ತೆ. ನಾನು ಹೇಳೋದು, ನೀವು ಇದನ್ನೇ ಕಾಪಿ ಹೊಡೆಯೋಕೆ ಅಲ್ಲಿ ಹೋದ್ರಿ ಅಂದ್ರೆ ಇದು ನಡೆಯಲ್ಲ. ಅಂದ್ರೆ ನೀವು ಹೇಳ್ತಾ ಇರೋದು ಕಾಂಗ್ರೆಸ್ನಲ್ಲಿ ಇವತ್ತು ನಾಳೆ ನಡೆಯುವಂತ ಬೆಳವಣಿಗೆಗಳಿದ್ದಾವೆ, ಇಟ್ಸ್ ಕಾಪಿ ಅಂತ ಹೇಳ್ತಾರೆ. ಅಂದ್ರೆ ಬಿಜೆಪಿಗೆ ನೋಡಿ, ಯಾವುದೇ ಒಂದೇ ನಿಯಮ ಯಾರ್ಯಾರು ಫಾಲೋ ಮಾಡಿದಾರಲ್ಲ ಎಲ್ಲರಿಗೂ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಮೈಂಡ್ಗೆ. 1 ನಿಮಿಷ, ಯಡಿಯೂರಪ್ಪರು ಅಧ್ಯಕ್ಷ ಮಾಡೋದ್ರಿಂದ ಆ ವೋಟ್ ಬ್ಯಾಂಕ್ ನಮ್ದೇ ಅಂತ. ಯಡಿಯೂರಪ್ಪನವ್ರಿಗೆ ವೋಟ್ ಬ್ಯಾಂಕ್ ಶಿಫ್ಟ್ ಮಾಡುವಂತ ಕೆಪಾಸಿಟಿ ಇದೆ. ಸಿದ್ದರಾಮಯ್ಯನವ್ರಿಗೂ ಇದೆ ಅಂತ ಹೇಳೇನಲ್ಲ ನಾನು, ದೇವೇಗೌಡರಿಗೂ ಇದೆ. ದೇವೇಗೌಡರಿಗೂ ಒಂದೊಂದು ಕಮ್ಯುನಿಟಿಗಳ ವೋಟ್ಗಳನ್ನ ನಾನು ಹೇಳ್ತೇನಪ್ಪ ಮಾಡ್ರಿ ಅಂತ ಒಂದು ಊರಿಗೆ ಹೋಗಿ ಮಾಡಿದ್ರೆ ಮಾಡಿಸುವಂತ ಕೆಪಾಸಿಟಿಗಳಿದೆ. ಆ ಕೆಪಾಸಿಟಿಯನ್ನ ಒಂದು ಇಟ್ಕೊಳ್ಳದೇನೆ ಹೊಸದೇನೋ ಈ ಥರದ್ದು ಬೇರೆಯವರು ಮಾಡ್ಯಾರ ಅಂತ ನೀವು ಮಾಡ್ಲಿಕ್ಕೆ ಹೋದ್ರಿ ಅಂದರೆ ಚೆನ್ನಾಗಿರಲ್ಲ. ಇಷ್ಟನ್ನು ಮಾತ್ರ ಹೇಳಿ ನಾನು ನನ್ನ ಪಾರ್ಟಿಗೆ ಬರ್ತೇನೆ. ಇಲ್ಲ, ನಿಮ್ಮ ಪಾರ್ಟಿ ನೆಕ್ಸ್ಟ್ ಬರ್ತೀನಿ. ನನಗೆ JDSನ ರಾಜ್ಯ ವಕ್ತಾರರು ಹೊಸದಾಗಿ ನಮ್ಮ ಸ್ಟುಡಿಯೋಗೆ ಬಂದಿರ್ತಾರೆ ಭೋಜೇಗೌಡರು, ಸ್ವಾಗತ. ಮತ್ತು ನೇರವಾಗಿ ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ. ಇವತ್ತು ಕಾಂಗ್ರೆಸ್ ಪಕ್ಷದ ರಣತಂತ್ರದ ಶುರು ಆಗಿದೆ. ಇವತ್ತು 2 ದಿನ ಕಾಲ ಬಿಜೆಪಿ ನಿಮ್ಮದು ಕೂಡ ಶುರು ಆಗಿದೆ ಆಲ್ರೆಡಿ. ಸೊ ಯುದ್ಧ ಏನು ಘೋಷಣೆ ಆಗಿದೆ ನೋಡುತ್ತೆ, ತಾಲೀಮು ಈಗ ಗರಡಿ ಮನೆ ಚುನಾವಣೆ ವರ್ಷ. ಎಸ್, ಗರಡಿ ಮನೆಯಲ್ಲಿ ಎಲ್ಲ ಶುರು ಮಾಡ್ಕೊಂಡಿದ್ದಾರೆ ಸಣ್ಣದಾಗಿ. ಸೊ ಈ ಕಾಂಗ್ರೆಸ್ ಮನೆಯಲ್ಲಿ ಯುದ್ಧಕ್ಕೆ ಸಿದ್ಧತೆ ನಡೀತಾ ಇದ್ರೆ, ಅವ್ರ ಮನೆಯಲ್ಲಿರೋರನ್ನ ನಿಮ್ಮ ಮನೆಗೆ ಕರ್ಕೊಂಬರ್ಬೇಕು ಅಂತ ಸಿದ್ಧತೆ ನಡೀತಾ ಇದೆ ಅಂತ ಹೌದಾ? ನೋಡಿ, ನಮ್ಮ ಪಾರ್ಟಿ ಏನಿದೆ ಇದು ಭಾಳ ದೊಡ್ಡ ಆಲದ ಮರ. ಇದು ಅರಳಿ ಮರ ಅಲ್ಲ, ಭಾಳ ದೊಡ್ಡ ಆಲದ ಮರ. ನಿಮ್ದು ಎಲೆ ಒಣಗಿದ್ದು ಗೊತ್ತಾಗಲ್ಲ, ಬೇರೆ ಹೋಗಿದ್ದು ಗೊತ್ತಾಗಲ್ಲ. ಬಹಳಷ್ಟು ಜನ ನಾವು ಇಲ್ಲಿ ದೇವೇಗೌಡರದು ಕಾರ್ಖಾನೆ ಇದೆಯಲ್ಲ, ಬಹಳಷ್ಟು ಜನ ಪ್ರಿಪೇರ್ ಮಾಡಿದ್ವಿ. ಈಗ ಬಿಜೆಪಿಯಲ್ಲಿ ಇರ್ತಕ್ಕಂಥ ಅನೇಕ ಜನ ಮಾಜಿ ಮಂತ್ರಿಗಳು, ಸಿಟ್ಟಿಂಗ್ MLAಗಳು, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಮತ್ತೆ MLAಗಳು ಬಹಳಷ್ಟು ಜನ ನಮ್ಮ ಪಾರ್ಟಿಯಿಂದ ದೇವೇಗೌಡರು ತಯಾರು ಮಾಡಿ ಕಳಿಸ್ಕೊಟ್ಟಂತ ಜನಗಳು ತಯಾರು ಮಾಡಿಕೊಟ್ರು. ಹಾಗಾಗಿ ನಮಗೇನು ಅವರು ರಣತಂತ್ರ ಮಾಡ್ತಾ ಇದ್ದಾರೆ, ಅವರಿಂದ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥವ್ರನ್ನ ನಾವು ತಗೊಂಡು ನಾವು ಪಕ್ಷನ ಬೆಳೆಸಬೇಕು ಅನ್ನೋ. ಒಂದು ಸೆಕೆಂಡ್, ಮೊನ್ನೆ ಯಡಿಯೂರಪ್ಪನವ್ರು ಏನು ಹೇಳಿದ್ದಾರೆ ಲಾಸ್ಟಿಗೆ, ಇವ್ರದ್ದು ಎಂತ ಸಭೆ ಆದಮೇಲೆ ಮೈಸೂರಿನಲ್ಲಿ
ಹಿಂದುಳಿದ ವರ್ಗದ ನಾಯಕರನ್ನ ಸೆಳಿಬೇಕು, ನಾವು ನಮ್ಮ ಪಕ್ಷಕ್ಕೆ ಕರ್ಕೊಂಬರ್ಬೇಕು ಅಂದರೆ ಇನ್ನೂ ನೀವು ನಾಯಕರನ್ನ ಕರ್ಕೊಂಬರೋದ್ರಲ್ಲಿ ಕರ್ಕೊಂಬಂದು ನಿಮ್ಮ ಪಾರ್ಟಿನ ಅಭಿವೃದ್ಧಿ ಮಾಡ್ಕೋಬೇಕು ಅಂತಿದ್ರೆ ಈಗಾಗಲೇ 5 ವರ್ಷ ಆಳಿದಿರಿ, ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ನೀವು ನಡೆಸ್ತಾ ಇದ್ರಿ. ಇನ್ನೂ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರ ಅವಶ್ಯಕತೆ ನಿಮ್ಮ ಪಕ್ಷಕ್ಕೆ ಇದೆ ಅಂತ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಇಟ್ಕೊಂಡು ಇಂಥ ದೊಡ್ಡ ಇಟ್ಕೊಂಡು ನ್ಯಾಷನಲ್ ಪಾರ್ಟಿಗಳು ಇನ್ನೂ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥವ್ರ ನಾಯಕರುಗಳು ಅವಶ್ಯಕತೆ ನಿಮ್ಮ ಪಾರ್ಟಿಗೆ ಇನ್ನೂ ಇದೆ. ನೀವು ಇನ್ನೂ ಸ್ಟ್ಯಾಂಡ್ ಆಗಿಲ್ಲ. ಒಂದು ಕ್ವಿಕ್ ಅಂದ್ರೆ ಈಗ ನಿಮ್ಮ 2018 ಆಟ ನಿಮ್ದು ಶುರು ಆಗಿದೆ, ಈಗ ಖಂಡಿತ ಶುರು ಆಗಿದೆ. ಹಾಗಾದ್ರೆ ಈ ಆಟದಲ್ಲಿ ಅನೇಕ ಒಳ ಮರ್ಮಗಳಿರ್ತವೆ, ಅನೇಕ ಪ್ಲೇ ಮಾಡ್ಬೇಕು. ಚೆಸ್ ಅಲ್ಲಿ ಅನೇಕ ರೀತಿಯ ಇದಿರುತ್ತೆ, ಕುದುರೆ ಅಲ್ವಾ, ಚೆಕ್ ಕೊಡ್ಬೇಕಲ್ವಾ. ಕೊಡೋ ತಂತ್ರದಲ್ಲಿ ನಿಮ್ದೇ ಆದಂತ ಒಂದು ಫಾರ್ಮುಲಾ ರೆಡಿ ಆಗಿದೆಯಾ? ಖಂಡಿತ. ಸೊ ಸಿಎಂ ಇಬ್ರಾಹಿಂ ಇರ್ಬೋದು, ವಿಶ್ವನಾಥ್ ಇರ್ಬೋದು, ಜಾರಕಿಹೊಳಿ ಇರ್ಬೋದು. ಇದು ನಾವು ವಿ ಆರ್ ನಾಟ್ ಗೋಯಿಂಗ್ ಟು ಓಪನ್ ಅವರ್ ಕಾರ್ಡ್ಸ್ ಯಾವಾಗಲೂ ಕ್ಲೋಸ್ ಇಡಬೇಕು ಸ್ವಾಮಿ. ಯಾವಾಗ ಬೇಕು ಅವಾಗ ಓಪನ್ ಮಾಡಬೇಕು. ನಾವು ಯಾವಾಗಲೂ ಪೂರ್ತಿ ನಾವು ಕಾರ್ಡ್ ಓಪನ್ ಮಾಡಿದರೆ ಅದು ರಣತಂತ್ರ ಆಗ್ತದ? ರಣತಂತ್ರದಲ್ಲಿ ದೇವೇಗೌಡರು ಅವ್ರ ಕಾರ್ಡ್ನ ಓಪನ್ ಮಾಡೋಕ್ಕೆ ಇಟ್ಕೊಂಡಿದ್ದಾರೆ. ಯಾವಾಗ ಓಪನ್ ಮಾಡಬೇಕು ಅಂತ ಕುಮಾರಸ್ವಾಮಿ ಅವರು ಹೇಳಿದಾರೆ, ಅವಾಗ ಓಪನ್ ಮಾಡ್ತಾರೆ. ಅವರು ಓಪನ್ ಮಾಡೋ ಕಾಲ ಇನ್ನೂ ನಮ್ಗೆ ಬಂದಿಲ್ಲ. ರಣತಂತ್ರ ರೂಪಿಸಿದೀವಿ ನಾವು. ಕಾರ್ಡ್ ಇದೆ, ಓಪನ್ ಮಾಡ್ತಾರೆ. ಓಪನ್ ಮಾಡಲ್ಲ ನಾವು. ಓಪನ್ ಮಾಡೋ ಟೈಮಿಂಗ್ ಮಾಡ್ತೀವಿ. ನಾಳೆ ವೇಣುಗೋಪಾಲ್ ಅವ್ರ ಚರ್ಚೆ ಆದ್ಮೇಲೆ ಓಪನ್ ಆಗುತ್ತಾ? ಅವ್ರು ನೋಡಿ, ಅದು ನಮಗೆ ಸಂಬಂಧ ಇಲ್ಲ. ಅವ್ರದ್ದು ಕಾರ್ಯಕಾರಿ ಸಮಿತಿ. ಕುಮಾರಸ್ವಾಮಿ ಏನ್ ಹೇಳಿದ್ದಾರೆ? ಅದೆಲ್ಲ ನಮ್ಗೆ ಕುಮಾರಸ್ವಾಮಿ ನಿನ್ನೆ ನಿಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ 2 ದಿವಸದಲ್ಲಿ ನಾನು ಹೇಳ್ತೀನಿ ವಿಶ್ವನಾಥ್ ಅವ್ರ ಬಗ್ಗೆ ಅಂತ ಹೇಳಿದ್ರೆ ಆ ಕಾರಣ ಕೇಳ್ತಾರೆ. ನೋಡಿ, ಅವ್ರು ಒಂದು ಪಕ್ಷ ಅಂತೇಳಿ ನಮ್ಮ ಪಕ್ಷದಿಂದ ನಾನು ಆವಾಗಲೇ ಹೇಳಿದೆ ನಿಮಗೆ, ಭಾಳಷ್ಟು ಜನ ನಮ್ಮ ಪಕ್ಷದಿಂದ ಹೋಗಿರ್ತಕ್ಕಂಥವ್ರೆ ಎರಡೂ ಪಾರ್ಟಿಯಲ್ಲಿ ಇರ್ತಕ್ಕಂಥದ್ದು. ಎರಡೂ ನ್ಯಾಷನಲ್ ಪಾರ್ಟಿಯಲ್ಲಿ ಭಾಳಷ್ಟು ಜನ ನಮ್ಮ ಪಾರ್ಟಿ 50% ಅಂತ ಹೇಳಿದ್ರು ತಪ್ಪಾಗಲಾರ್ದು. ನಮ್ಮ ದೇವೇಗೌಡರ ಗರಡಿಯಿಂದ ಹೋಗಿರ್ತಕ್ಕಂಥವ್ರು. ಈಗ ಅವ್ರಿಗೆ ಭಾಳಷ್ಟು ಜನತಾದಳ ಇದೆ, ಜನತಾದಳ ಇದೆಯಲ್ಲ, ಭಾಳಷ್ಟು ಜನ ಹೋಗಿರೋರು ಈಗ ಮತ್ತೆ ವಾಪಸ್ ನಮ್ಮ ಪಕ್ಷಕ್ಕೆ ಬರ್ತಕ್ಕಂಥದ್ದು ಅನೇಕ ಕಾಣ್ತಾ ಇದೆ, ವಾತಾವರಣ ಕಾಣ್ತಾ ಇದೆ. ಆ ವಾತಾವರಣ ಧ್ರುವೀಕರಣ ಆಗ್ಬೇಕಲ್ಲ, ಅದಕ್ಕೆ ಮಾತಾಡ್ತಾ ಇದ್ವಿ. ವಿಶ್ವನಾಥ್ ಅವರು ಬೇರೆ ಅವರೇ ಅದನ್ನ ಹೇಳ್ತೀನಿ. ನಮ್ಮ ವಾಮನಾಚಾರ್ಯ ನನ್ನ ಸ್ನೇಹಿತರು ವೀರೇಂದ್ರ ಪಾಟೀಲ್ ಬಗ್ಗೆ ವಿಷಯ ಹೇಳಿದರು. ವೀರೇಂದ್ರ ಪಾಟೀಲ್ ನಾಡು ಕಂಡ ಕಲ್ಚರ್ ಬಗ್ಗೆ ಆಗ ಏನ್ ಸಂದರ್ಭ ಬಂತು ಅಂದ್ರೆ, ನಾಡು ಕಂಡ ಅತ್ಯಂತ ಪ್ರಾಮಾಣಿಕ ಒಳ್ಳೆಯ ಆಡಳಿತವನ್ನು ಕೊಟ್ಟಂತಹ ವ್ಯಕ್ತಿ ವೀರೇಂದ್ರ ಪಾಟೀಲ್. ಪಾರ್ಶ್ವವಾಯುಕ್ಕೆ ಆ ಒಂದು ರೋಗಕ್ಕೆ ತುತ್ತಾಗಿರ್ತಕ್ಕಂತಹ ಕಾರಣ ಅದು ಅಷ್ಟು ಸಾಮಾನ್ಯ ರೋಗ ಅಲ್ಲ. ಸಾಮಾನ್ಯ ರೋಗ ಅಲ್ಲ. ಒಂದು ನಿಮಿಷ ಅಂತಹ ದೌರ್ಬಲ್ಯದ ಈಗ ವ್ಯವಹಾರ ಇಲ್ಲ ಅಂತ ಮುಖ್ಯಮಂತ್ರಿ ಕಾಂಗ್ರೆಸ್ ಎಷ್ಟು ಸಮಂಜಸ ಆಗ್ತದೆ? ದೊಡ್ಡ ರಾಜ್ಯ ಇದೇನು ತಮಿಳುನಾಡು, ಅಲ್ಲಿ 6 ತಿಂಗಳ ಅಧಿಕಾರ ಮಾಡ್ತಕ್ಕಂಥ ಶಕ್ತಿ ಇದ್ದಂತ ಸಂದರ್ಭದಲ್ಲೇ ತೆಗೆದಿದ್ದವ್ರು. ಅಲ್ಲಲ್ಲ, ಪಾರ್ಶ್ವವಾಯು ಆಗಿತ್ತು. ಪಾರ್ಶ್ವವಾಯು ಆದ್ಮೇಲೆ 2-3 ದಿವಸದಲ್ಲಿ ತೆಗೆದ್ರು. ನಾನೇನಂತೀನಿ, ಅವ್ರ ಬಗ್ಗೆ ಸಾಕಷ್ಟು ಗೌರವ ಎಲ್ಲರ ಇದೆ. ಆದ್ರೆ ವೀರೇಂದ್ರ ಪಾಟೀಲ್ ನನ್ನ ಅಭಿಪ್ರಾಯ ಇಷ್ಟೇ. ನೋಡಿ, ವಿಚಾರ ಮಾಡಿ. ಈಗ ನೀವು ವಿಶ್ವನಾಥ್ ಹೇಳ್ತಾರೆ ಅಲ್ಲ, ಪಾರ್ಶ್ವ ಆದ ತಕ್ಷಣ ಅವರು ರಾಜೀನಾಮೆ 2 ಸಾಲಿಂದ ಕಳಿಸಿಬಿಟ್ಟಿದ್ರೆ ಬಹುದೊಡ್ಡ ನಾಯಕರಾಗ್ತಿದ್ರು. ಅಭಿಪ್ರಾಯ ಸಂಗ್ರಹ ಮಾಡಿ ಇನ್ನೊಬ್ರು ಆರಿಸ್ತಿದ್ರು. ಅದ್ ಹೆಂಗೆ ಸರ್? ನೀವು ಕೊಡ್ಲಿಲ್ಲ ರಾಜೀನಾಮೆ. ನೋಡ್ರಿ, ವಿಚಾರ ಮಾಡ್ರಿ, ಸೈದ್ಧಾಂತಿಕವಾಗಿ ವಿಚಾರ ಮಾಡ್ರಿ. ನಾನೇನು ಯಾರನ್ನೂ ಟೀಕಾ ವಿಶ್ವನಾಥ್ ಅವ್ರು ಕೇಳ್ತೀನಿ. ಅವರು ನಮ್ಮ ಸ್ನೇಹಿತರು ಹೇಳಿದ್ದು ಒಂದು ವಿಚಾರ ಒಪ್ಕೊಳ್ತೀನಿ. ಏನಂದ್ರೆ, ಅವ್ರನ್ನ ತೆಗೆದು ಹಾಕಿದ ಮೇಲೆ ಅಭಿಪ್ರಾಯ ಏನು ಈ ಸಂಗ್ರಹ ಅಂತಕ್ಕಂಥದ್ದು ಒಂದು ಇದೆ, ಅದನ್ನ ಮಾಡಿದ್ರೆ ಮತ್ತೆ ಆಗ ಶಂಕರರಾವ್ ಚೌಹಾಣ್ ಅವರು ಅವರ ಇಬ್ಬರು ಸಹಪಾಠಿಗಳೊಂದಿಗೆ ಬಂದು ಅಭಿಪ್ರಾಯ ಮುಖ್ಯಮಂತ್ರಿ ಮಾಡಿದ್ರು. ನಂಜನ್ ಮಠ್ರೆ ಸರಳವಾಗಿ ಕೇಳ್ತೀನಿ. ಈಗ ಹೈಕಮಾಂಡ್ ಒಂದು ವೇಳೆ ನಾಳೆಗೆ ನೋಡ್ರಿ ನಂಜನ್ ಮಠ್ರೆ ಅಧ್ಯಕ್ಷರು ನೋಡ್ರಿ ಎಲ್ಲ ನಾಯಕರು ಕಾರ್ಯಕರ್ತರು ಒಪ್ರಿ ಅಂತ ಹೇಳಿದ್ರೆ ಏನು ನಿಮ್ಮಲ್ಲಿ ಯಾರೋ ವಿರೋಧ ಮಾಡ್ತಾರ? ಭೋಜೇಗೌಡ್ರೆ, ಹೈಕಮಾಂಡ್ ಆಗಲ್ಲ. ನೀವ್ ಯಾಕೆ ಬಂದಿದ್ರಿ ಇಲ್ಲಿಗೆ? ಫೀಲ್ಡ್ ಯಾಕೆ ಬಂದಿದ್ದೀರಿ? ವಾಸ್ತವನೇ ಬೇರೆ ಇದೆ. ಈಗ ನಿಮ್ಗೆ ಅಸ್ತಿತ್ವದ ಪ್ರಶ್ನೆ. ಸೊ ಬಂದಿರೋದ್ರಿಂದ ಕಾರ್ಯಕರ್ತರು, ಪದಾಧಿಕಾರಿಗಳು, ಶಾಸಕರು ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ಅವ್ರು ಅದನ್ನ ಹೇಳಿ ಬಹಳ ಸಿಂಪಲ್ ಆಗಿ ಹೇಳಿದ್ರು. ಮೊದಲು ಹಿಂಗೆ ಇರ್ಲಿಲ್ಲ, ಬರೀ ಚೀಟ್ ಲಕೋಟೆಲ್ ಬಂದ್ಬಿಡೋದು ಕಾಂಗ್ರೆಸ್ ಅಲ್ಲಿ. ಇಲ್ಲ, ಈಗೇನು ನಮ್ಮ ಈ ಇದನ್ನೇನು ಪದ್ಧತಿ ಅಂತ ಚಿಂತನ ಮಂಥನದಿಂದ ಏನಾದ್ರೂ ಹೊರಬರ್ತದೆ, ಉತ್ತಮವಾದಂತ ಅಂಶ ವಿಷಯನೂ ಬರುತ್ತೆ, ಅಮೃತನೂ ಬರುತ್ತೆ. ಚಿಂತನ ಮಂಥನ ನಾಟಕ ಆಗಬಾರ್ದು. ನಾಳೆ ಏನಾಗುತ್ತೆ, ಮಹಾತ್ಮ ಗಾಂಧಿ ಅವರು ಇದ್ದಾಗಲೂ ಹಿಂಗಾಗಿತ್ತು. ಆವಾಗ 16-17 ಪ್ರಾಂತಗಳಲ್ಲಿ ಒಬ್ಬರನ್ನು ಬಿಟ್ಟರೆ ಎಲ್ಲರೂ
ವಲ್ಲಭಭಾಯಿ ಪಟೇಲ್ರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿದರು. ಗಾಂಧಿಯವರು ನೆಹರೂನ ಅನೌನ್ಸ್ ಮಾಡಿ ಹೋದರು. ಹಂಗಾಗಬಾರ್ದು ಅಷ್ಟೇ. ಇವತ್ತೇನಾಯಿತು ಅಂದರೆ ನೀವೆಲ್ಲಾರ್ದು ಒಪಿನಿಯನ್ ತಗೊಂಡು ಎಲ್ಲರೂ ಡಿ ಕೆ ಶಿವಕುಮಾರ್ ಅವ್ರು ಆಗಲಿ ಅಂತ ಹೇಳಿದರೆ ನೀವು ತಿಳಿಸ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳಿದ್ಮೇಲೆ ನೀವು ಇವತ್ತು ಚರ್ಚೆ ಕರೆದಿದ್ದೀರಲ್ಲ, ಅವ್ರ ಪಾರ್ಟಿ ವಿಷಯ ಅಲ್ಲ, ನೀವು ಚರ್ಚೆ ಕರೆದಿರೋದ್ರಿಂದ ನೀವು ಚರ್ಚೆ ಕರೆದಿರೋದ್ರಿಂದ ಮತ್ತು ಅವ್ರ ಪಾರ್ಟಿ ಬಗ್ಗೆ ಕೇಳಿದ್ರಿಂದ ನಾ ಹೇಳ್ಬೇಕೇ ವಿನ ಅದು ಅವ್ರ ಪಾರ್ಟಿ ವಿಷಯ ಬಿಡ್ರಿ ಏನಾದ್ರು ಮಾಡಿ. ನಾಳೆ ನನ್ನ ಪಾರ್ಟಿ ವಿಷಯ ಬಂದಾಗ್ಲೂ ನೀವು ಇದನ್ನೇ ಹೇಳ್ತೀರಾ. ನಾನು ಹಂಗೆ ಹೇಳ್ತಾ ಇಲ್ಲ. ನನ್ನ ಪಾರ್ಟಿ ಬಗ್ಗೆ ಯಾರು ಮಾತಾಡಬೇಡ್ರಿ. ಸಾರ್ವಜನಿಕ ಜೀವನದಲ್ಲಿದ್ದೇವೆ ಲಕ್ಷ್ಮಣ್, ಸಾರ್ವಜನಿಕ ಜೀವನದಲ್ಲಿದ್ದೇವೆ. ಬೇರೆ ಪಕ್ಷಗಳ ಚರ್ಚೆಯನ್ನು ಮಾಡ್ಲಿಕ್ಕೇನೆ ಇವತ್ತು ಎಲ್ಲರೂ ಮಾಡೋಣ. ಅವ್ರ ಪಾರ್ಟಿ ಬಗ್ಗೆ ಯಡಿಯೂರಪ್ಪನವ್ರ ಅಧ್ಯಕ್ಷರು ಮಾಡೋದನ್ನ ಮಾಡಿ ತಪ್ಪಂತ ಹೇಳಿದ್ವಿ. ಯಾರು ತಪ್ಪಂತ ಹೇಳಿಲ್ಲ, ಅಷ್ಟೇ ಇವರ ಪಾರ್ಟಿ ಕುಮಾರಸ್ವಾಮಿ ಮಾಡೋದನ್ನ ತಪ್ಪಂತ ಹೇಳ್ತೀವಿ. ಅವ್ರು ಯಾರು ಮಾಡ್ಕೊಳ್ಳಿ ಅಂತ ಅವ್ರು ಅಧಿಕಾರ ಅಲ್ವಾ? ನಾ ಹೇಳಿದ್ದಿಷ್ಟೇ, ಚರ್ಚೆಯಿಂದ ಹೊರಬಂದಂತದ್ದನ್ನೇ ಮಾಡ್ತಾರೆ ಅನ್ನೋ ವಿಶ್ವಾಸ ಜನರಿಗಿರೋ ಅವಶ್ಯಕತೆ ಇಲ್ಲ. ಅಲ್ಲ, ಕೂಗಾರ್ ಅವ್ರು ಎಷ್ಟು ಅಧಿಕಾರ ಇರ್ತದಂದ್ರೆ ಯಡಿಯೂರಪ್ಪನವರು ಬೇರೆ ಪಾರ್ಟಿ ಕಟ್ಟಿ ಆ ಬಿಜೆಪಿ ಸೋಲಿಗೆ ಕಾರಣರಾದ್ರೂ ಕೂಡ ಅವರನ್ನ ಹಲವು ವಿಚಾರಗಳ ಮೇಲೆ ಈಗ ಆದಿ ಬೀದಿಯಲ್ಲಿ ಮಾತಾಡ್ತದ ನಿಮ್ಮವರೇ ಆ ಪ್ರಶ್ನೆ ಮಾಡುವಂತ ನಮಗೆ ಅಧಿಕಾರ ಇಲ್ಲ. ಚರ್ಚೆಯನ್ನು ಬೇಕಾದಷ್ಟು ಮಾಡಿದ್ರು ಕೂಡ ಚರ್ಚೆ ಬಗ್ಗೆ ನಾವು ಚರ್ಚೆ ಮಾಡಿ ಇವತ್ತು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಇಲ್ಲೇನೋ ಚರ್ಚೆ ಮಾಡ್ತೇವೆ, ಇನ್ನೇನೋ ಆಗತ್ತೆ, ಇಷ್ಟೇ ಹೇಳಿದ್ ನಾನು. ಈಗ ನಾನು ಹೇಳ್ತಿರೋದು ನಿಮ್ ಪಕ್ಷದ ಕಳೆದ ಒಂದು ವಾರ 10 ದಿವಸ ನೋಡಿದ್ವಿ. ಒಂದು ಕಡೆ ನಿಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಬಂದು ಉಸ್ತುವಾರಿ ಹೇಳ್ತಾರೆ, ನೀವು ರಾಯಣ್ಣ ಬ್ರಿಗೇಡ್ ನಿಲ್ಲಿಸಿ ಅಂಗಡಿ ಬಂದ್ ಮಾಡಿ ಅಂತ ಹೇಳ್ತಾರೆ. ನಿನ್ನೆ ಶೋಭಾ ಕರಂದ್ಲಾಜೆ ಹೊರಗಡೆ ಬಂದು ಕಾರ್ಯಕ್ರಮ ಮಾಡ್ತಾರೆ, ನಮಗೂ ಅದಕ್ಕೆ ಸಂಬಂಧ ಇಲ್ಲ, ನಾವು ನಮೋ ಬ್ರಿಗೇಡ್ ಆತರದ ಹೆಸರುಗಳಿರೋ ಎಲ್ಲ ಸಂಘಟನೆಗಳು ರದ್ದು ಮಾಡಿದ್ವಿ, ಇದ್ಯಾವ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್, ನಮ್ಮ ಸಂಗೊಳ್ಳಿಗೆ ಗೊತ್ತಿಲ್ಲ, ಗಿಂಗೊಳ್ಳಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಸೊ ಅದು ನಡೀತಾ ಇದೆ. ಈ ನಿಮ್ಮ ಪಕ್ಷದ ವಿದ್ಯಮಾನ ಅದು ನಿಮ್ಗೆ ಅದು ಸರಿ ಮಾಡೋಕ್ಕಾಗ್ತದೆ. ಇವೆಲ್ಲವೂ ಕೂಡ ಒಂದೊಂದು ಪಕ್ಷದಲ್ಲಿ ಇರ್ತಕ್ಕಂಥದ್ದು ಒಳಗಡೆಯ ಶೀತಲ ಸಮರಗಳು. ಏನು JDS BJP ಕೂಡ ಈ ಆಟದಲ್ಲಿ ಬಹಳ ಮುಂದಿದ್ದಾವೆ. ಅವರು ಕೂಡ ನಿಜ ಹೇಳ್ಬೇಕಾದ್ರೆ ಈ ಎಲ್ಲ ಆಟದಲ್ಲಿ JDS ಈಗಾಗಲೇ ಒಂದು ಹಂತದಲ್ಲಿ ಮುಂದೋಗಿದೆ. ಅವರು ಎಲ್ಲಿವರೆಗೂ ಹೋಗಿದ್ದಾರೆ ಅಂದರೆ ಒಂದು ಅರ್ಧ ಏನು 100 ಚಿಲ್ಲರೆ ಕ್ಯಾಂಡಿಡೇಟ್ಗಳು ಲಿಸ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲೆಲ್ಲಿಂದ ಜನತಾ ಪರಿವಾರದ ಏನು ಮನೆಯಲ್ಲಿದ್ದಾರೆ ನಾಯಕರು ಅವ್ರ ಮನೆ ಕೂಡ ತಟ್ಟಬೇಕು, ಅವ್ರನ್ನು ಕೂಡ ತರಬೇಕು ಅನ್ನುವಂಥದ್ದು. ಸೊ ಕುಮಾರಸ್ವಾಮಿ ಇವತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆ ಅಂದರೆ ಇಡೀ ಎಲ್ಲ ಜಿಲ್ಲೆಗಳ ವೀಕ್ಷಕರು ಕೂಡ ನೇಮಕ ಮಾಡಿದ್ದಾರೆ. ಮೊನ್ನೆ ಬೂತ್ ಮಟ್ಟದ ಸಭೆಗಳನ್ನು ಮಾಡಿದ್ದಾರೆ. ಸೊ ಎಲ್ಲೆಲ್ಲಿ ಕ್ಯಾಂಡಿಡೇಟ್ ಹಾಕಬೇಕು ಅನ್ನೋದು. ಮೊನ್ನೆ ದೇವದುರ್ಗದ ಸಾಮೂಹಿಕ ಮದುವೆ ನೆಪದಲ್ಲಿ ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಒಂದೇ ವೇದಿಕೆ ಹಂಚಿಕೊಂಡಿದ್ದಾರೆ. ಯಾವುದೋ ತೋಟದಲ್ಲಿ ಗೌಪ್ಯವಾಗಿ ಚರ್ಚೆ ಮಾಡಿದ್ದಾರೆ. ಇವೆಲ್ಲವೂ ಕೂಡ ರಾಜಕಾರಣ ನಡೀತಾ ಇರ್ತವೆ. ಆದರೆ ಅದು ಫೈನಲ್ ಆಗೋಗುತ್ತೆ ಅಂತಲ್ಲ. ಬಟ್ ಇವೆಲ್ಲವೂ ಕೂಡ ಆಟದಲ್ಲಿ ಇವೆಲ್ಲವೂ ನೋಡೋಕೆ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥದ್ದು. ಸೊ ಕುಮಾರಸ್ವಾಮಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಏನು ಹೇಳಿದ್ರು ನೋಡೋಣ. ನಾವು ಕಾಣಲಿಕ್ಕೆ ಆಗೋದಿಲ್ಲ. ಜಮೀರ್ ಅದರಲ್ಲೇನು ಸಂಶಯ ಇಲ್ಲ. ಅವ್ರು ಹೇಳಿರ್ತಕ್ಕಂಥ ಅಂಥ ಜಮೀರನ್ನ ನಾವು ಮತ್ತೆ ಹುಟ್ಟಾಕ್ಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳಿದ ಸತ್ಯನೇ ಹೇಳಿದ್ದಾರೆ. ನಾವು ಅವ್ರು ಸೋಲ್ತಾರೆ ಅಂತ ಎಲ್ಲೂ ಹೇಳಿಲ್ವಲ್ಲ, ನಾವೇನು ಹೇಳಿಲ್ಲ ಸೋಲ್ತಾರೆ ಅಂತ ಹೇಳಿ. ಅವ್ರು ಅದನ್ನು ಯಾಕೆ ಹೇಳಕತ್ತಿದ್ದಾರೋ ಗೊತ್ತಿಲ್ಲ ನನಗೆ. ಸೇರಿಕೊಂಡು ಈ ಗೊಂದಲಗಳು ಏನು ಆಗ್ತಾ ಇತ್ತನೋ ಇವತ್ತು ಎಲ್ಲ ಗೊಂದಲಗಳಿಗೆ ಸುಖಾಂತನೂ ಕೂಡ ಮಾಡಿದ್ದಾರೆ. ಇವತ್ತು ಮುಂದೆ ಎಲ್ಲ ರೀತಿಯಲ್ಲೂ ಕೂಡ ಪಕ್ಷವನ್ನು ಸಂಘಟನೆಯನ್ನು ಮಾಡಬೇಕು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಬೇಕನ್ನಂಥ ಉದ್ದೇಶದಿಂದ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರಾದಂಥ ಈಶ್ವರಪ್ಪವ್ರಿಗೆ ಏನು ಹೇಳಬೇಕು ಅದು ಮಾತನ್ನು ಕೂಡ ವರಿಷ್ಠರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಯಡಿಯೂರಪ್ಪರಿಗೆ ಏನು ಮಾತನ್ನು ಹೇಳಬೇಕು ಅದು ಕೂಡ ಹೇಳಿ ಎಲ್ಲ ವಿಷಯಗಳು ಕೂಡ ಸುಖಾಂತವನ್ನು ಕೂಡ ನಮ್ಮ ವರಿಷ್ಠರಾದಂಥ ಮುರಳೀಧರ್ ಅವರು ನಮ್ಮ ನಾಯಕರೆಲ್ಲರೂ ಕೂಡ ಮಾಡಿದ್ದಾರೆ. ಸ್ವಾಮನಾಚಾರ್ಯ, ಈಗ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ದುಕಾನ್ ಬಂದ್ ಆಗಿದೆ ಆಗಿಲ್ಲ, ಅವ್ರು ಬಂದ್ ಮಾಡಲ್ಲ ಅಂತ ಹೇಳಿದ್ರು. ನೀವು ಹೇಳಿದ್ರೆ ಬಂದ್ ಮಾಡಬೇಕು, ಕತ್ತಿ ತಗೋತೀವಿ, ಜಲಪಿಸ್ತೀವಿ ಎಲ್ಲ ಹೇಳಿದ್ರಿ. ನಿಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ರು, ಇಬ್ಬರು ಕರೆದು ಗಿಳಿ ಥರ ಕೂಡಿಸಿ ಗದ್ದ ತುಟ್ಟಿ ಹಿಡಿದು ಮಾತಾಡಿಸಿದ್ದಾರೆ. ಹೊರಗೆ ಬಂದೇನು ಹೇಳಿದ್ದಾರೆ, ಅವ್ರು ಯಾರು ಹೇಳೋಕ್ಕೆ ನಮಗೆ, ನಮ್ಮದು ಸಾಂಸ್ಕೃತಿಕ ಸಾಮಾಜಿಕ ಸಂಘಟನೆ, ಪಕ್ಷೇತರ ಸಂಘಟನೆ, ಪಕ್ಷಾತೀತ ಸಂಘಟನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮಲ್ಲಿ ಪ್ಯಾರಲಲ್ ಒಂದು ಸಂಘಟನೆ ನಡೀತಾ ಇದೆ ಅಂತ ಇತ್ತು. ಹಾಗಾದ್ರೆ ನಿಮ್ಮಲ್ಲಿ ಶಿಸ್ತಿನ ಪಕ್ಷಕ್ಕೆ ಏನು ಶಿಸ್ತಿದೆ? ನೀವು ಹೇಳಿದ್ದೆಲ್ಲ ಸತ್ತಿದೆ, ಆದರೆ ನೀವು ಕೇಳೋರು ಯಾರು ಅಂತ ಎಲ್ಲಿ ಈಶ್ವರಪ್ಪನವ್ರು ಹೇಳಲಿಲ್ಲ. ಏನಾಗಿದೆ ಈಗ ಮೊನ್ನೆ ಅಮಿತ್ ಶಾ ಬಿಟ್ಟರೆ ನನಗೆ ಯಾರು ಹೇಳ್ಬೇಕಾಗಿಲ್ಲ ಅಂತ ಹೇಳಿ, ಅದರ್ಥ ಉಳಿದವ್ರು ಯಾರು ಅಂತಾನೆ
ನೋಡಿ ಸ್ವಾಮಿ, ಇದು ಒಂದ್ ನಾನು ಮಾತಾಡ್ಲೋ ನೀವೇ ಮಾತಾಡ್ತೀರೋ ಹೇಳ್ಬಿಡಿ. ಆಯ್ತಾಯ್ತು, ನೀವೇ ಮಾತಾಡಿ. ನನಗೆ ಶುರು ಮಾಡಿದ್ರೆ ನೀವು ಮುರಿಯೋಕೆ ನೋಡ್ತೀರಿ, ಬಿಟ್ಬಿಡಿ. ನಿಮ್ಮ ಪಕ್ಷದ ವಿಚಾರ ನನಗೆ ಕೇಳಿದ್ಯಾರ ನಾನು ಹೇಳ್ಬೇಕು ವಿಷಯಗಳನ್ನು. ಮಾತಾಡಿ, ಈ ಮಧ್ಯೆ ಮಾತಾಡೋದು ಅಧಿಕ ಪ್ರಸಂಗ ಅಂತ ಮಾಡಬಾರ್ದು. ಏನಾಗುತ್ತೆ ಈಗ ನಮ್ಮ ಪಾರ್ಟಿಯಲ್ಲಿ ಇದ್ದ ವಿಚಾರ ಏನು ಅಂದರೆ, ಇನ್ನೊಂದು ಪಕ್ಕದಲ್ಲಿ ಅಂಗಡಿ ತಕೊಂಡು ಗೊಂದಲ ಕ್ರಿಯೇಟ್ ಮಾಡಬೇಡ್ರಿ ಅಂತ ಇದನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ಮತ್ತು ಇದರಿಂದ ಪೊಲಿಟಿಕಲ್ ಗೊಂದಲ ಆಗದೆ ಇರೋ ಹಾಗೆ ಇನ್ನೊಬ್ರು ಯಾರೋ ನಾಳೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡ್ಕೊಂಡು ಇನ್ನೆಲ್ಲೋ ಗುಲ್ಬರ್ಗದಲ್ಲೋ ಬಿಜಾಪುರದಲ್ಲೋ ಏನೋ ಕಾರ್ಯಕ್ರಮ ಮಾಡ್ಕೊಂಡ್ರೆ ನಾವೇನೂ ಮಾಡೋಕ್ಕಾಗಲ್ಲ. ಅದನ್ನು ಅವ್ರು ಮಾಡಿ, ಅದಕ್ಕೆ ಸಂಬಂಧ ಇಲ್ಲ. ನಮ್ಮ ಪಕ್ಷದ ಹಿರಿಯರು ಅಲ್ಲಿ ಹೋಗ್ಬಿಟ್ಟು ಅವ್ರ ಲೀಡರ್ಶಿಪ್ಪಲ್ಲಿ ಇನ್ನೊಂದು ದುಕಾನ್ ತೆಗೆಯೋದು ಒಳ್ಳೇದಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಇನ್ನು ಸಾಕಷ್ಟು ಸಲ ಹೇಳಲಾಗಿದೆ. ಇದು ಕೂಡ ಪಾಲಿಸದೇ ಇದ್ದರೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಹೇಗಿದೆ ನಮ್ಮಲ್ಲಿ ಕೂಡ ಹೈಕಮಾಂಡ್ ಅಂತ ಏನಿದೆ ಅದು ಇಟ್ ಈಸ್ ವೆರಿ ಪರ್ಟಿಕ್ಯುಲರ್ ಆ್ಯಂಡ್ ವೆರಿ ಸ್ಟ್ರಿಕ್ಟ್. ಏನು ಮಾಡಬೇಕು ಅನ್ನೋದನ್ನು ನಾವು ಮಾಡ್ತೇವೆ. ಒಂದು ಸಲ ಚುನಾವಣೆಗಳು ಡಿಕ್ಲೇರ್ ಆಗಿಬಿಟ್ಟು ಅಂದರೆ, ಮೋದಿಯವರು ಹತ್ತಾಗಿದ್ದಾಗ ಒಂದಿಷ್ಟು ಪ್ರವಾಸ ಶುರು ಮಾಡಿದರು ಅಂದರೆ, ಅಥವಾ ಯಾವುದೇ ರಾಜಕೀಯ ಪಕ್ಷದವರು ಒಂದು ಸಲ ಬಿಸಿ ಹತ್ಬಿಡ್ತು ಅಂದರೆ ಈ ಯಾರ್ಯಾರ ಮೂಲೆಯಲ್ಲಿ ಹಿಂಗೆ ಏನೇನೋ ಮಾಡ್ಕೊಂಡು ಕೂತ್ಕೊಳ್ತಾರಲ್ಲ ಅದನ್ನು ನಡೆಯೋಕ್ಕೆ ಸಾಧ್ಯ ಇಲ್ಲ. ಮತ್ತು ಅವರೆಲ್ಲರೂ ಒಂದು ಕಡೆಗೆ ಬಂದು ಒಂದು ಸ್ಟ್ರೀಮಲ್ಲಿ ಆ್ಯಕ್ಟ್ ಮಾಡಬೇಕಾಗುತ್ತೆ. ಆ ಥರದ ಆ್ಯಕ್ಟಿವಿಟಿ ನಾವು ಪ್ರಾರಂಭ ಮಾಡಿದ್ದೇವೆ. ನಿನ್ನೆ ಕೂಡ ಅಲ್ಲಿ ಅಂದ್ರು, ಆಮೇಲೆ ಬಂದ್ರು ಮೈಸೂರಿನಲ್ಲಿ. ಸರಿ ಹೋಗಿದೆಯಲ್ಲ, ಸರಿ ಹೋಗಿದೆ ಅಂತ ಸರಿ ಲಕ್ಷ್ಮಣ ಹೇಳೋದೇ ಇಲ್ಲ. ಸರಿ ಹೋಗೋದು ಅಂತ ರಾಜಕೀಯ ಅವ್ರ ಮುಖ ಈ ಕಡೆ, ಈಶ್ವರಪ್ಪದ್ದು ಯಡಿಯೂರಪ್ಪ ಮುಖ ಈ ಕಡೆ, ಅದೆಲ್ಲ ಟಿವಿ ಅವ್ರಿಗೆ ತೋರಿಸೋದಕ್ಕೆ ಚಂದ ಅದು. ಆದ್ರೆ ಅದು ಹಂಗೆ ಇದೆ. ಇನ್ನೂ ನಮ್ದು ಒಪ್ಪಂದ ಆಗಿಲ್ಲ. ನಾನು ಹೇಳ್ತೇನೆ ಒಪ್ಪಂದ ಆಗೇ ಇಲ್ಲ. ಮುಂದೇನೋ ನೀವು ಟಿವಿ ಅವ್ರಿಗೆ ಚಂದ ಕಾಣುತ್ತೆ ಅಂತ ಏನೇನೋ ತಕೊಂಡ್ಬರ್ತೀರಿ. ಆದ್ರೆ ಮನಸ್ಸುಗಳು ಒಂದಾಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೊಂದು ಎಲ್ಲರೂ ಕಮಿಂಗ್ ಟುಗೆದರ್ ಇಸ್ ಹಾಫ್ ಡನ್. ವಿ ಹ್ಯಾವ್ ಕಮ್ ಟುಗೆದರ್. ನಿನ್ನೆ ಕೂಡ ಈ ಸಮಾರೋಪ ಭಾಷಣದಲ್ಲಿ ಯಡಿಯೂರಪ್ಪನವರು ಈಶ್ವರಪ್ಪನವ್ರ ಹೆಸರು ತಗೊಂಡು ಚೆನ್ನಾಗಿ ಬರಗಾಲದ ಬಗ್ಗೆ ನೀವು ವಿಷಯಗಳನ್ನು ಇಟ್ಟಿದ್ದೀರಿ ಅಂತ ಹೇಳಿದ್ರು. ಅಂದ್ರೆ ಕಮಿಂಗ್ ಟುಗೆದರ್ ಇಸ್ ಹಾಫ್ ಡನ್. ಭಿನ್ನಾಭಿಪ್ರಾಯ ಇದ್ದೇ ಇರ್ತವೆ. ಟಿವಿ ಅವ್ರಿಗೆ ಇತ್ತಾಗತ್ತಾಗ ಮುಖಗಳನ್ನು ಹುಡುಕಿ ಹಾಕೋದು ಇವತ್ತಿನ ಫೋಟೋ ಶಾಪಿಂಗ್ ಅಲ್ಲಿ ಈಸಿ ಇದೆ, ಯಾರು ಮಾಡಬಹುದು. ಅವರು ಕೂಡ ಮಾತಾಡದೆ ಕೂತಿರ್ಬಹುದು, ನಾ ಇಲ್ಲ ಅಂತ ಹೇಳಲ್ಲ. ನಾನ್ ಈಶ್ವರಪ್ಪನವ್ರ ಜೊತೆ ಖುಷಿಯಾಗಿ ಎಲ್ಲರೂ ಸೇರಿ ವರ್ಕ್ ಮಾಡಿ ಹೇಳಿದ್ದಾರೆ. ಬ್ರಿಗೇಡ್ ತೆಗೆದ್ರೆ ಡಾಕ್ಟ್ರೆ, ನಾನು ಅಂಜಯ್ಯನ ಮಠ ಅವರಿಗೆ ನಮಸ್ಕಾರ ಮಾಡ್ತೀನಿ. ನಮಸ್ಕಾರ ಅಲ್ವಾ? ಯಡಿಯೂರಪ್ಪನವ್ರು ಇದು ಮಾಡಲೇ ಇಲ್ಲ, ಗೊತ್ತಿಲ್ವಾ? ಈಶ್ವರಪ್ಪ ಬರ್ತಾ ಇದ್ದಾರೆ, ಅನಂತಕುಮಾರ್ ಎದ್ದುಬಿಟ್ಟು ಹಿಂಗೆ ಕೈ ಕೊಡ್ತಾರೆ. ಈಶ್ವರಪ್ಪನವ್ರು ನಮಸ್ಕಾರ ಹಿಂಗೆ ನೋಡ್ತಿದ್ರೆ ಅದೆಲ್ಲ ಫೋಟೋ ಶಾಪಿಂಗ್ ಬಿಡಿ, ಅದು ಮಾಡಿದ್ದು ನಾವು ಫೋಟೋ ಶಾಪಿಂಗು. ನಂಜನ ಮಠರು ನಿಮ್ಮ ಮನೆಯದು, ವಿಶ್ವನಾಥ್, ಇಬ್ರಾಹಿಮು, ಜನಾರ್ದ ಪೂಜಾರಿ, ನಿಮ್ಮನೆಗೇನೋ ಏನು ಭಾರಿ ಏನೋ ಭಾಳ ಆನಂದವಾಗಿ ಏನಿಲ್ಲ. ನಿಮ್ಮನೆಗೂ ಅತೃಪ್ತರಿದ್ದಾರೆ, ಹಿರಿಯರಿದ್ದಾರೆ, ವಯೋವೃದ್ಧರಿದ್ದಾರೆ, ಹೊಸಬರಿದ್ದಾರೆ. ಈಗ ವಿಶ್ವನಾಥ್ ನಾಳೆ ವೇಣುಗೋಪಾಲ್ ಜೊತೆಗೆ ನಮ್ಮ ಮಾತುಕತೆ ಕೊನೆ ಮಾತುಕತೆ ಆಗುತ್ತಾ ಅಥವಾ ಕಂಟಿನ್ಯೂ ಆಗ್ತಾರೆ? ಅದಕ್ಕಿಂತ ಪೂರ್ವ ಅರ್ಥಪೂರ್ಣ ಒಂದು ಚರ್ಚೆಯನ್ನು ಅವರ ಪಕ್ಷದ ಸಲುವಾಗಿ ಮಾಡಿರ್ತಕ್ಕಂಥ ಡಾಕ್ಟ್ರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಸ್ವಾಗತಾರ್ಹ, ಆರೋಗ್ಯಕರವಾದ ಚರ್ಚೆ. ವಿಶ್ವನಾಥ್ ಅವರು ನಾಳೆ ನಮ್ಮ ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗ್ತಾರೆ. ಕಾಂಗ್ರೆಸ್ನಲ್ಲಿ ಉಳಿಬೇಕು ಅನ್ನುವಂಥ ವಿಚಾರ ಇದ್ದಾಗಲೇ ಅವರು ಭೇಟಿಯಾಗುವಂಥ ಮನಸ್ಸು ಮಾಡಿದ್ದಾರೆ. ಕೆಲವು ಭೇಟಿಗಳು ಕೊನೆ ಭೇಟಿಗಳಾಗಲ್ಲ, ಆಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ನಾನು ವಿಶ್ವನಾಥ್ ಅವರು ಕಳೆದ 40 ವರ್ಷಗಳಿಂದ ಯುವಕ ಕಾಂಗ್ರೆಸ್ ಮೂಲದಿಂದ ಇಲ್ಲಿವರೆಗೆ ಯಾವ್ದು ಕನ್ಸಿಡರ್ ಆಗಿಲ್ಲ ಅನ್ನುವಂಥದ್ದು ಅವ್ರಿಗೆ ನೋವಿಗೆ ಇರತಕ್ಕಂಥ ನೋಡಿ. ಇದು ದೊಡ್ಡ ಪಕ್ಷ, ಒಮ್ಮೆ ಸಮಾಧಾನಗಳು ಇರ್ತಾವೆ. ಒಮ್ಮೊಮ್ಮೆ ಅಸಮಾಧಾನಗೊಂಡ ವ್ಯಕ್ತಿಗೆ ಸಮಾಧಾನಕರವಾದಂತಹ ಸ್ಥಾನಮಾನಗಳು ಸಿಗುವಂಥ ಚಾನ್ಸಸ್ಸು ಈ ಒಂದು ವ್ಯವಸ್ಥೆಯಲ್ಲಿ ಬರ್ತಾವೆ. ನನ್ನ ವಿಶ್ವಾಸ ಇಬ್ರಾಹಿಂ ಅವರು ಎಲ್ಲಿಯೂ ಪಕ್ಷ ಬಿಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಲ್ಲ. ವಿಶ್ವನಾಥ್ ಅವರು ಅಸಮಾಧಾನವನ್ನ ತಮಗಾಗಿರ್ತಕ್ಕಂಥ ಮಾಡಿದ್ದಾರೆ. ಅವೆಲ್ಲ ರಾಜ್ಯದಲ್ಲಿ ಏನಾದರೂ ಅವ್ರಿಗೆ ಅಸಮಾಧಾನ ಇದ್ರೆ ಹಾಗಲ್ಲ ಹೀಗೆ ಅಂತೇಳಿ ಅಸಮಾಧಾನ ಮಾಡ್ಕೋಬೇಡಿ, ನಿಮ್ಮದು ಅಸಮಾಧಾನ ಸರಿಯಲ್ಲ, ಹಾಗಲ್ಲ. ಇವೆಲ್ಲ ಹೇಗೆ ಈಗ ಯಡಿಯೂರಪ್ಪನವರು ನಮ್ಮ ಈಶ್ವರಪ್ಪನವರು ಜಗಳ 1 ವರ್ಷದಿಂದ ನಡೆದಿದೆ. ಎಷ್ಟು ಜನ ದಿಲ್ಲಿಯಿಂದ ಸಂಧಾನಕಾರ ಬಂದ್ದಾರೆ, ರಾಜ್ಯದಲ್ಲಿ ಇದ್ದಾರೆ. ನಾನು ಅವ್ರ ಜಗಳ ಮುಂದುವರಿಲಿ ಅನ್ನುವಂಥದ್ದು ಆಶೆಯನ್ನು ವ್ಯಕ್ತ ಮಾಡೋದಿಲ್ಲ.
ಅವರು ಸಮರ್ಥವಾದಂಥ ವಿರೋಧ ಪಕ್ಷವಾಗಿ ಮುಂದಿನ ಸಾರಿನೂ ಬರಲಿ ಅನ್ನೋದು ನನ್ನ ಹಂಗನ್ಸಲ್ಲ ಕಳಕಳಿ ಇದೆ. ನನ್ನ ಕಳಕಳಿ ಇದೆ. ನನ್ನ ಕಳಕಳಿ ಇದೆ. ಮುಂದಿನ ಸರಿ ಆದ್ರೂ ನೀವು ವಿರೋಧ ಪಕ್ಷ ನೀವಿಬ್ರು ಸೇರಿದ್ರು ಒಂದು ವಿರೋಧ ಪಕ್ಷ ಸ್ಥಾನಕ್ಕೆ ಬರ್ರಿ ಅಂತ ಹೀಗೆ ಜಗಳಾಡ್ತಾ ಹೋದ್ರೆ ನಮ್ಮ ಡಾಕ್ಟರ್ಗೆ ಅದು ಕೂಡ ಸಿಗಲಿಲ್ಲ ಅಂದ್ರೆ ಹೇಗೆ ನಂಜನ್ ಮಟ್ರೆ ವಿಶ್ವನಾಥ್, ಸತೀಶ್ ಜಾರಕಿಹೊಳಿ ಆಮೇಲೆ CM ಇಬ್ರಾಹಿಂ ನಿಮ್ಮ ಜೊತೆಗೆ ಇರ್ತಾರೆ ಅನ್ನುವಂಥದ್ದು ನಮ್ಮ ಆತ್ಮವಿಶ್ವಾಸ. 100ಕ್ಕೆ 100 ಇರ್ತಾರೆ ಅನ್ನುವಂತಕ್ಕಂಥ ಒಂದು ಭಾವನೆ, ಒಂದು ವಿಶ್ವಾಸ, ಯಾವಾಗಲೂ ವಿಶ್ವಾಸದ ಮೇಲೆ ಇರ್ಬೇಕು. ಒಂದು ವೇಳೆ ಅವರಿಗೆ ಅಸಮಾಧಾನ ಇದ್ರೆ ಅಲ್ಲಿ ಚರ್ಚೆಗೆ ಯಾಕೆ ಹೋಗಲ್ಲ ಅಂತಾರೆ? ಹೋಗಲ್ಲ. ಸೊ ನಾಳೆ ಚರ್ಚೆ ಹೋಗ್ತಂದ್ರೆ ನಿಮ್ಮಲ್ಲಿ ಇರ್ತಾರೆ ಅಂತ ನಮ್ಮಲ್ಲಿ ಇದೆ. ನೋಡೋಣ ಮುಂದೆ ಚರ್ಚೆ ಮಾಡಿ. ಅದೇ ಎಕ್ಸಿಕ್ಯೂಟಿವ್ ಅಪ್ಲೈ ಆಗತ್ತಾ? ಹೌದು. ಈಶ್ವರಪ್ಪನವ್ರು ಬಂದ್ರು ಅಂದ್ರೆ ಮುಗೀತಾ? ಅವರಲ್ಲಿ ಅಸಮಾಧಾನ ಅವೆಲ್ಲ ಕಟ್ ಆಫ್ ಅಂತ ಭೋಜೇಗೌಡ್ರೆ. ನಾಳೆ ವಿಶ್ವನಾಥ್ ಅದು ಕೊನೆಯ ಸಭೆ ಆಗಲ್ಲ ಅಂತ ಹೇಳ್ತಾರೆ. ಸೊ ಕೆಲವು ಸಲ ಏನಾಗತ್ತೆ, ಎಲ್ಲ ಆದ್ಮೇಲೆ ಕೊನೆಯದೊಂದು ನಮಸ್ಕಾರ ಅಂತ ಇರುತ್ತೆ ನೋಡಿ ಸ್ವಾಮಿ. ನಮ್ಗೆ ಅವರು ಆಶಾದಾಯಕವಾಗಿರ್ಬೇಕಲ್ಲ, ಬಿಡ್ತಾರೆ ಅಂತ ಹೇಳಿಲ್ಲ ನಾವು ಯಾರು. ಇನ್ನೊಂದು ವಿಚಾರ, ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಅನೇಕ ಅವ್ರಿಗೂ ಆ ಪಕ್ಷದಲ್ಲಿ ಏನೋ ಅಗೌರವ ತೋರಿದ್ದಾರೆ, ಹಿರಿಯ ನಾಯಕರಿದ್ದಾರೆ ಅನ್ನೋದು ಏನೇನೋ ಬಹಳ ಪೇಪರ್ನಲ್ಲಿ ಟಿವಿನಲ್ಲಿ ನಾವೆಲ್ಲ ಓದಿದ್ದೀರಿ, ನೋಡ್ತಾ ಇದ್ದೀರಿ. ನಿಮ್ಮ ಪಾರ್ಟಿ ಚರ್ಚೆ ಮಾಡಿಲ್ಲ ಅವ್ರ ಜೊತೆ? ಅದು ನಮ್ಮ ಪಾರ್ಟಿಯೊಟ್ಟಿಗೆ ಮಾತಾಡಿರೋ ಸುಳ್ಳು ಅಂತ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಪಾರ್ಟಿಯವರು ನೋಡಿ ಸುಳ್ಳು ಅಂತ ಹೇಳಲ್ಲ, ಬಟ್ ಸಂಪರ್ಕ ಮಾಡಿದ್ದಾರೆ. ಅದು ಬರ್ತಕ್ಕಂಥ ಸುದ್ದಿ ಇನ್ನೂ ನಾಳೆ ನಾಡಿದೊಳಗೆ ಗೊತ್ತಾಗ್ತದೆ. ಅವರ ಪಕ್ಷದಲ್ಲಿ ಅವರಿಗೆ ಗೊತ್ತಲ್ಲ, ಇವತ್ತು ಅವರಷ್ಟೇ ವಿಶ್ವನಾಥ್, ಇಬ್ರಾಹಿಂ ಸಾಹೇಬರು, ಜಾರಕಿಹೊಳಿ ಇಷ್ಟೇ ಜನ ಅಲ್ಲ, ಇನ್ನೂ ಬಹಳಷ್ಟು ಜನ ನ್ಯಾಷನಲ್ ಪಾರ್ಟಿ, ಎರಡೂ ನ್ಯಾಷನಲ್ ಪಾರ್ಟಿಯಿಂದ ನಮ್ಮ ಪಕ್ಷ ಸೇರ್ತಕ್ಕಂಥದ್ದು ಬಹಳಷ್ಟು ಜನ ಇದ್ದಾರೆ. ಇವತ್ತು ಕಾರ್ಡ್ ಅಂದ್ರೆ ಇವತ್ತು ಅನೇಕ ವಿಶ್ಲೇಷಣೆಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಕಡೆ ವರದಿ ಪ್ರಕಾರ ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವಿಚಾರದಲ್ಲಿ ನಿಮ್ಮ ಶಾಸಕ ಚಲುವರಾಯಸ್ವಾಮಿ ನಿಮ್ ಹೆಚ್ಚು ಕಮ್ಮಿ ನಾಳೆಗೆ ಅವ್ರು ನಿಮ್ಮ ಎರಡನೇ ನಾಯಕ ಕುಮಾರಸ್ವಾಮಿ ಬಿಟ್ರೆ ಅವ್ರು ಇವತ್ತು ಏನ್ ಹೇಳಿದ್ರು, ಚಾಮರಾಜ ಬಿಟ್ಬಿಡಿ, ಸಿದ್ದರಾಮಯ್ಯ ಜೊತೆ ವೇದಿಕೆಯಲ್ಲಿ ಕೂತ್ಕೊಂಡು ಮುಂದಿನ CM ಸಿದ್ದರಾಮಯ್ಯ ಆಗಲಿ ಅವ್ರು ಉಚ್ಚಾಟನೆ ಮಾಡ್ರಿ. ಫಸ್ಟ್ ಅವ್ರು ನಮ್ಮ ಪಕ್ಷದಲ್ಲಿ ಇಲ್ಲಲ್ಲ ಸರ್, ಈಗ ಸಸ್ಪೆಂಡ್ ಮಾಡಿದ್ರೆ ಉಚ್ಚಾಟನೆ ಮಾಡ್ತೀವಿ ನಾವು. ನೋಟಿಸ್ ಕೊಟ್ಟಿದ್ದೀವಿ, ಈಗ ನೀವು ನೋಡಿ ಅವ್ರು ಹೇಳಿದ ನೋಡಿ, ಒಂದು ಪ್ರೊಸೀಜರ್ ಇದೆ, ಒಂದು ಪ್ರೊಸೀಜರ್ ಇದೆ. ಪ್ರೊಸೀಜರ್ ಅಲ್ಲಿ ನೋಟಿಸ್ ಕೊಡ್ತೀವಿ. ಅದು ಒಂದ್ಸರಿ ಅಲ್ಲ, ಅಲ್ಲ ಒಂದ್ಸರಿ ನೀವು ಕೊಟ್ಟರೆ ಯಾವುದೇ ನೋಟಿಸ್ ಒಂದೇ ಸರಿಗೆ ಒಂದು ತಪ್ಪಿಗೆ ಕೊಟ್ಟರೆ ನೋಟಿಸ್ ಅದು ರಾಜ್ಯಸಭೆ ಚುನಾವಣೆ ಪಕ್ಷದ ವಿಪ್ ಕೊಟ್ಟಿದ್ದಾರೆ. ನಾನು ಹೇಳ್ತಾರೆ ಇವತ್ತು ಪಕ್ಷ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ ಚಲುವರಾಯಸ್ವಾಮಿ. ಮುಂದಿನ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ಗೆಲ್ಬೇಕು ಅನ್ನೋದು ಪಕ್ಷ ವಿರೋಧಿ ಅಲ್ವಾ? ಅವರೇ ಅವ್ರು ಇನ್ನೂ JDS ಅಲ್ಲಿ ಇದ್ದಾರೆ, ಅವ್ರು ನೀವು ಹೊರಗಾಕಿಲ್ಲ, ಸಸ್ಪೆಂಡ್ ಮಾಡಿದ್ರೆ ನೋಟಿಸ್ ಕೊಟ್ಟಿದ್ರೆ. ಒಂದ್ ನಿಮಿಷ ಎನ್ಕ್ವೈರಿ ನಡೀತಾ ಇದೆ, ನೀವು ದಯವಿಟ್ಟು ತಿಳ್ಕೊಳ್ಳಿ. ಒಂದು ನೋಟಿಸ್ ಕೊಡ್ತೀವಿ, ಒಂದು ನೋಟಿಸ್ ಕೊಟ್ಟ ನಂತರ ಅದಕ್ಕೆ ರಿಪ್ಲೈ ಬರ್ದೇನೆ ಮತ್ತೊಂದು ನೋಟಿಸ್ ಕೊಡ್ತೀವಿ. ಈಗ ರಿಪ್ಲೈ ಕಾಯ್ತೀವಿ, ರಿಪ್ಲೈ ಬಂದಿಲ್ಲ ಮತ್ತೊಂದು ನೋಟಿಸ್ ಕೊಡ್ತೀವಿ. ಫೈನಲ್ ಏನ್ ಮಾಡ್ತೀವಿ, ಉಚ್ಚಾಟನೆ ಮಾಡ್ತೀವಿ. ಮಾಡಕ್ ಮುಂಚೆ ಈಗಾಗಲೇ ಮನವರಿಕೆ ಆಗಿದೆ, ಇದು ಆಫ್ ದಿ ರೆಕಾರ್ಡು ಮತ್ತೆ ಇರ್ತಕ್ಕಂಥ ವಿಚಾರ ಅವ್ರಿಗೆ ಈಗಾಗಲೇ ಗೊತ್ತಾಗಿದೆ. ಯಾವ ಕಾರಣಕ್ಕೂ ನಮ್ಮ ಪಕ್ಷದಲ್ಲಿ ಅವರಿಗೆ ಬಾಗಿಲು ಮುಚ್ಚಿದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಗೊತ್ತಾಗಿದ ತಕ್ಷಣ ಅವ್ರಿಗೆ ಏನ್ ಹೇಳ್ಬೇಕು, ಸಿದ್ದರಾಮಯ್ಯ ಹೊಗಳದ ಇನ್ಯಾರು ಹೊಗಳಬೇಕು? ಅವರು ನಾಳೆ ಬೆಳಿಗ್ಗೆ ಸಿದ್ದರಾಮಯ್ಯ ಹೊಗಳದಿದ್ರೆ ಅವ್ರು ಬೀದಿಗೆ ಬರ್ತಾರೆ. ಸಿದ್ದರಾಮಯ್ಯ ಹೊಗಳಬೇಕು, ಇಲ್ಲ ಯಡಿಯೂರಪ್ಪನವ್ರು ಹೊಗಳಬೇಕು, ಇಲ್ಲ ಅಲ್ಲೋ ಪಕ್ಷದ ಟಿಕೆಟ್ ತಗೋಬೇಕು, ಇಲ್ಲ ಸಿದ್ದರಾಮಯ್ಯ ಟಿಕೆಟ್ ತಗೋಬೇಕು. ನಮ್ಮ ಪಕ್ಷದಲ್ಲಂತೂ ಇಲ್ಲ, ನಮ್ಮ ಪಕ್ಷದಲ್ಲಿ ಇಲ್ಲ. JP ಭವನ್ ಕ್ಲೋಸ್ ಆಗಿದೆ. ಕ್ಲೋಸ್ ಆದ್ಮೇಲೆ ಯಾರನ್ನು ಹೊಗಳಬೇಕು? ಅವ್ರು ಆ ಬಾಗಿಲು ತಟ್ಟಲೇಬೇಕು. ಆ ಬಾಗಿಲು ತಟ್ಟಬೇಕಾದ್ರೆ ಶಾಸಕರಿದ್ದಾರೆ, ಇನ್ನೂ ಅವರು ಶಾಸಕತ್ವ ಕಳ್ಕೊಂಡಿಲ್ಲ. ಕಳ್ಕೊಂಡೆ ನೋಡಿ ಸ್ವಾಮಿ. ಅವ್ರು ಆಗಿದ್ರೆ ಒಂದ್ ನಿಮಿಷ ಅವ್ರು ಹೊಗಳವ್ರಿಗೆ ಒಂದ್ ಮಾತು ಹೇಳ್ತೀನಿ. ಈ ಪಕ್ಷದ ಜನ ಅವ್ರಿಗೆ ಓಟ್ ಹಾಕಿ ರಾಜೀನಾಮೆ ಕೊಟ್ಟೆ ಒಂದ್ ನಿಮಿಷ, ಈ ಪಕ್ಷದ ಜನ ಪ್ರಾಮಾಣಿಕ ಓಟ್ ಹಾಕಿ ಅವ್ರು ಗೆಲ್ಸಿದ್ದಾರೆ. ಅವ್ರು ಎಲೆಕ್ಟ್ ಆಗಿದ್ರೆ ಜನತಾದಳ ಚಿಹ್ನೆ ಮೇಲೆ. ಇವ್ರಿಗೆ ಆ ತರ ತಾಕತ್ತಿದ್ರೆ, ಆ ತರ ನಿಮಗೆ ಮರ್ಯಾದೆ ಒಂದು ಸ್ವಾಭಿಮಾನ ಅಂತ ಇದ್ರೆ ಬೆಳಿಗ್ಗೆ ರಾಜೀನಾಮೆ ಕೊಡಿ. ರಾಜೀನಾಮೆ ಕೊಡಿ. ಸಿದ್ದರಾಮಯ್ಯ ಗೌಡ್ರು ಹೇಳಿದ್ದು ವಿಚಾರವನ್ನ ನಾನು ಎರಡು ಪಾಯಿಂಟ್ ಇದೆ. ಒಂದು ನೈತಿಕವಾಗಿ ಸೂಕ್ಷ್ಮವಾದಂತ ಒಂದು ವಿಚಾರ ಅವರು ಹೇಳಿದ್ರು, ಜನಸಾಮಾನ್ಯರ ಏನು ವಿಚಾರ ಮಾಡ್ತಾರೆ ಅಂದ್ರೆ, ನಮ್ಮಲ್ಲಿ ಈಗ ವಧು ವರ ಅಂತ ಫಿಕ್ಸ್ ಆದ್ಮೇಲೆ ತಾಳಿ ಕಟ್ಟಿದ ಮೇಲೆ ಒಂದೇ ರೂಮ್ ನಲ್ಲಿ ಹೋಗ್ತಾರೆ. ತಾಳಿ ಕಟ್ಟೋದಕ್ಕಿಂತ ತಾಳಿ ಕಟ್ಟಿದ ಮೇಲೆ ಬಾಗ್ಲ ಹಾಕೊಳ್ಳಿ,
ಆಚಾರ್ಯ, ಇನ್ನೊಂದು 6 ತಾಳಿ ತಿಂಗಳು ಕಟ್ಟಿದ ಮೇಲೆ ಬಾಗಿಲು ಹಾಕೊಳ್ಳಿ. ಹುಡುಗಿಯ ಜೊತೆ ಇರ್ಬೋದು. ಅಪ್ಲಿಕೇಶನ್ ಹಾಕಿ ಅಲ್ಲಲ್ಲ. ಇನ್ನೊಬ್ಬರ ಜೊತೆ ತಿರುಗ್ತೀರಿ ಹಂಗೆ ಬರಲ್ಲ ಅದು. ಸ್ವಲ್ಪ ಮದುವೆ ಆಗುವವರೆಗೂ ಬಾಗಿಲು ಹಾಕೊಂಡು ಬಿಡೋದು ಒಳ್ಳೆಯದು. ಅಲ್ಲ ನಮ್ಮ ನಂಜನ್ ಮಟ್ರ ಹೆಂಗಿದಾರೆ ಅಂದ್ರೆ ಭಾರಿ ಅವ್ರು ನಮ್ಮ ಉತ್ತರ ಕನ್ನಡ ಅನುಭವಗಳು ಹೇಳ್ತಾರೆ. ಒಂದ್ಸಲ ಹುಡುಗಿ ಫಿಕ್ಸ್ ಆದ್ಮೇಲೆ ಇನ್ನೂ 6 ತಿಂಗಳು ಮದುವೆ ಆಗಂತ ಹೇಳ್ಬಿಟ್ಟು ಇನ್ನೊಂದು ಹುಡುಗಿ ಜೊತೆ ಒಳಕ್ ಆಗಲ್ಲ. ತಾಳಿ ಕಟ್ಟಬೇಕು. ಇವತ್ತು ಚಲುವರಾಯಸ್ವಾಮಿ ಪರಿಸ್ಥಿತಿ, JDS ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಇವ್ರಿಗೆ ಹೊರಗೆ ಹಾಕಕ್ಕೂ ಆಗ್ತಾ ಇಲ್ಲ. ಅವ್ರು ರಾಜೀನಾಮೆ ಕೊಡೋಕೆ ನೈತಿಕತೆ ಇಲ್ಲ. ಇವತ್ತು ಉಚ್ಚಾಟನೆ ಮಾಡ್ರಿ, ಉಚ್ಚಾಟನೆ ಮಾಡ್ರಿ, ಉಳ್ಕತ್ತಾರೆ ಅಂತ ಅವರು. ಅಲ್ಲ ಈಗ ಸಸ್ಪೆಂಡ್ ಮಾಡ್ರೆ ಉಚ್ಚಾಟನೆ ಮಾಡ್ರೆ ಅವ್ರಿಗೆ ಸೇಫ್. ಭೋಜೇಗೌಡರು ಕರೆಕ್ಟ್ ಆಗಿ ಹೇಳಿದ್ದಾರೆ, ಒಂದ್ ನೋಟಿಸ್ ಕೊಡೋದು, ಅವ್ರು ಹೋಗ್ಲಿಲ್ಲ ಅಂದ್ರೆ ಇನ್ನೊಂದು ಕೊಡೋದು, ಅದು ಹೋಗ್ಲಿಲ್ಲ ಅಂದ್ರೆ ಇನ್ನೊಂದು ಕೊಡೋದು, ಚುನಾವಣೆ ಬರುತ್ತೆ. ಯಾವುದೇ ಆಕ್ಷನ್ಗಳು ರಾಜಕೀಯದಲ್ಲಿ, ಯಾಕೆಂದ್ರೆ ರಾಜಕೀಯ ಪಕ್ಷಗಳು ಇದು ವಾಲಂಟರಿ ಆರ್ಗನೈಸೇಷನ್, ಇದು ಕಾರ್ಪೊರೇಟ್ ಅಲ್ಲ. ನಿನ್ನನ್ನು ಕಿತ್ತಾಕದೆ ನಿನ್ನ ರಾಜೀನಾಮೆ ಕೊಡದೆ ಇದ್ರೆ ನಿನ್ನ ಹಂಗೆ ನಡೆಯಲ್ಲ. ಭೋಜೇಗೌಡರು ಹೇಳೋದು ಕರೆಕ್ಟ್ ಇದೆ. ಏನಾಗುತ್ತೆ, ಎಷ್ಟಾಗತ್ತೋ ಅಷ್ಟು ಕಂಟೈನ್ ಮಾಡ್ಕೊಳ್ಳೋಂಥ ಪ್ರಯತ್ನಗಳನ್ನು ಯಾವುದೇ ರಾಜಕೀಯ ಪಕ್ಷಗಳು ಮಾಡಬೇಕು. ಈಗ ನಾವೇ ಮಾಡ್ತಾ ಇಲ್ವಾ? ಇಷ್ಟೊಂದು ಭಿನ್ನಾಭಿಪ್ರಾಯ ಇದ್ದಾಗ್ಲೂ ನಾವು ಜನರನ್ನು ಕಂಟೈನ್ ಮಾಡ್ತೀವಿ. ಹಾಗೆ ಜನತಾದಳದವರು ತಮ್ಮ ಜನರನ್ನ ತಾವು ಕಂಟೈನ್ ಮಾಡೋದ್ರಲ್ಲಿ ರಾಜ್ಯಾದ್ಯಂತ ಪ್ರವಾಸ ಹೊರಟಿದ್ದಾರೆ ಇಬ್ರು. ಇದು ಪ್ರಯತ್ನ. ಈಗ ಒಟ್ಟಿಗೆ ಬಂದ್ರು, ಅಲ್ಲಿಗೆ ಬರ್ಲೇಬೇಕು ಅಂದ್ರು, ಅಲ್ಲಿ ಅವ್ರಿಗೂ ಭಾಷಣ ಮಾಡಿದ್ರು. ನಾವು ನಾ ಎಲ್ಲಾ ಕಡೆಗೂ ಹೇಳಿದ್ದೇನೆ, ನಾವು ಇವತ್ತು ಕಾರ್ಪೊರೇಟ್ ಸಿಸ್ಟಮ್ ನಲ್ಲಿ ಇಲ್ಲ. ನಾವೆಲ್ಲರೂ ವಾಲಂಟ್ರಿಯಾಗಿ ಬಂದಿದ್ದೇವೆ. ಅದು ಚಲುವರಾಯಸ್ವಾಮಿ ಇರಲಿ ಅಥವಾ ನಮ್ಮ ಚಾಮರಾಜಪೇಟೆಯ ಶಾಸಕರಂತ ಜಮೀರ್ ಅಹಮದ್ ಅವ್ರು ಇರಲಿ, ಅವರು ವಾಲಂಟ್ರಿಯಾಗಿ. ನನಗೆ ಒಂದು ಅರ್ಥ ಆಗ್ತಲ್ಲ ವಾಮನಾಚಾರ್ಯ, ಪೊಲಿಟಿಕಲ್ ಪಾರ್ಲಿಮೆಂಟರಿ ಡೆಮೋಕ್ರಸಿಯಲ್ಲಿ ಹೆಂಗಿರುತ್ತೆ ಅಂದ್ರೆ ಒಂದು ಪಾರ್ಟಿ ಸೇರ್ಬೇಕು ಅಲ್ವಾ, ಸದಸ್ಯತ್ವ ತಗೋಬೇಕು, ಸೇರಿದ ಮೇಲೆ ಆ ಲಿಸ್ಟಲ್ಲಿ ಅವ್ರ ಹೆಸರು ಹೋಗ್ಬೇಕು. ಇವೆಲ್ಲ ಕೂಡ ಪ್ರೊಸೀಜರು. ಓಕೆ, ಅವ್ರ ಕಾನ್ಫಿಡೆನ್ಸ್ ಇದೆ. ನೀವು ಹೇಳ್ದಂಗೆ ಸಿದ್ದರಾಮಯ್ಯ ಅವರು ನಮ್ಗೆ ಅವರು ಅಭಯ ಹಸ್ತ ಕೊಟ್ಟಿದ್ದಾರೆ, ಇವತ್ತು ಓಪನ್ ಆಗಿ ಹೇಳಿದ್ದಾರೆ ಅವ್ರಿಗೆ ಪಾರ್ಟಿ ಸೇರ್ಸ್ಕೊತೀವಿ ಅಂತ ಹೇಳಿದ್ದಾರೆ. ಜಮೀರ್ ಅವರು ಅವರಾಗಿ ಅವ್ರು ಅನೌನ್ಸ್ ಮಾಡ್ಕೊಂಡಂಗೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ. ಆಮೇಲೆ ಚಲುವರಾಯಸ್ವಾಮಿ ನಾಳೆ ಮುಂದಿನ CM ಕೂಡ ಸಿದ್ದರಾಮಯ್ಯ ಮಾತಾಡಿದ್ದಾರೆ, ನಾವು ಕಾಂಗ್ರೆಸ್ ಸೇರ್ತೀನಿ ಅಂತ ಹೇಳುವಾಗ ಅವ್ರು ಇನ್ನೂ ನಮ್ಮ ಪಾರ್ಟಿಗೆ ಸೇರಿಲ್ಲ, ಕಾಂಗ್ರೆಸ್ ಟಿಕೆಟ್ ಹೆಂಗ್ ಮಾತಾಡ್ಲಿ? ಇನ್ನೊಬ್ರು ಹೇಳಿದ್ದಾರೆ. ಇದು ಸ್ವಾಗತ ಮಾಡು. ಒಂದು ನೀವು ಹೇಳಿದಂಗೆ ಡೆಮೋಕ್ರೆಟಿಕ್ ಪದ್ಧತಿಗಳನ್ನು ಫಾಲೋ ಮಾಡೋರು ಆನೆಸ್ಟ್ ಆಗಿ ಹೋಗ್ಬೇಕು ಅಂದ್ರೆ ಎರಡರಲ್ಲಿ ಒಂದು ಮಾಡಬೇಕು. ಚಲುವರಾಯಸ್ವಾಮಿ ಅವರು ಹೇಳ್ಬೇಕು, ನಾನು ಜನತಾದಳವನ್ನು ಇವತ್ತು ರಾಜೀನಾಮೆ ಕೊಟ್ಟಿದ್ದೇನೆ. ಅವ್ನು ತೆಗಿಯೋದು ಅನ್ನೋ ಕ್ಷೇತ್ರದ ಜನಕ್ಕೆ ಅನ್ಯಾಯ ಆಗುತ್ತೆ, ನಾನು ಸದಸ್ಯತ್ವ ಮುಗಿಸುವವರೆ ನಾನು ಏನು ಮಾತಾಡಲ್ಲ, ನಾನು ಸುಮ್ಮನೆ ಇರ್ತೀನಿ. ಈಗ ನಾಳೆ ನಂಜೇನ್ ಮಾಡ್ರು ಕಾಂಗ್ರೆಸ್ ಅಲ್ಲಿ ಅನ್ಯಾಯ ಆಗಿದೆ ಅಂತ ನಂಗೆ ಬಿಜೆಪಿ ಟಿಕೆಟ್ ಅಂತ ಹೇಳಕ್ಕಾಗತ್ತಾ? ಅಥವಾ ಭೋಜೇಗೌಡರು ನಾಳೆ ಬಿಜೆಪಿ ಟಿಕೆಟ್ ಅಂತ ಹೇಳಕ್ಕಾಗಲ್ಲ. ಈ ರಾಜಕೀಯ ಅನ್ನೋದು ಎರಡು ಭಾಗ ಇದ್ದೇ ಇದೆ. ಒಂದು ಹೊರಗಡೆ ಭಾಗ, ಸಾಧ್ಯವಿದ್ದಷ್ಟು ನಾವು ಪಬ್ಲಿಕ್ ಅಲ್ಲಿ ಒಂದಿಷ್ಟು ಡಿಸೆನ್ಸಿ ಉಳಿಸ್ಕೋಬೇಕು. ಆದ್ರೆ ಒಳಗಡೆ ನಾವು ಡಿಸೆನ್ಸಿ ಉಳಿಸ್ಕೊಂಡೇ ಇರ್ತೇವೆ ಅಂತ ಇರಲ್ಲ. ಒಂದಿಷ್ಟು ಒಳಗಡೆ ಫೋನ್ ಹಚ್ಚಿರ್ತೇವೆ, ಯಾರನ್ನೋ ಹೋಗಿ ರಾತ್ರಿ ಟೈಮಲ್ಲಿ ಭೇಟಿಯಾಗಿ ಬಂದಿರ್ತೇವೆ, ಬೇರೆಯವ್ರ ಕಾರಲ್ಲೇ ಹೋಗಿ ಬರ್ತೇವೆ. ಇದೆಲ್ಲವನ್ನು ನಾವು ಮಾಡ್ತಿರ್ತೇವೆ. ಮಾಡಿದ ಮೇಲೂ ಪಬ್ಲಿಕ್ ಡಿಸೆನ್ಸಿ ಅನ್ನೋದೊಂದು ಪಾಲಿಟಿಕ್ಸ್ ನಲ್ಲಿ ಮೇಂಟೈನ್ ಮಾಡಬೇಕು. ಅಷ್ಟರ ಮಟ್ಟಿಗೆ ನಾವು ಚೆನ್ನಾಗಿ ಬದುಕೋಣ. ರಾಜಕೀಯ ಜೀವನದಲ್ಲಿ ಅಷ್ಟು ಪಬ್ಲಿಕ್ ಹೆಲ್ತ್ ಆದ್ರೂ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಭೋಜೇಗೌಡ್ರೆ, ಇವರು ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಸು ಬಿಜೆಪಿಯವರು ನಾವು ರಾಷ್ಟ್ರೀಯ ಪಕ್ಷಗಳು, ನಾವು ಭಾಳ ಜೋರಾಗಿದ್ದೀವಿ, ನಮ್ಮ ರಾಷ್ಟ್ರೀಯ ನಾಯಕರಿದ್ದಾರೆ, ನಮ್ಮದು ಶಕ್ತಿ ದೊಡ್ಡದು, ನಮ್ಮದು ಸದಸ್ಯತ್ವ ದೊಡ್ಡದು ಅಂತ ಹೇಳ್ತಾರೆ. ಇವು JDS ಒಂದು ಪ್ರಾದೇಶಿಕ ಪಕ್ಷವಾಗಿ. ಖಂಡಿತ. ಈಗ ನಿಮ್ಮ ಅಸ್ತಿತ್ವ ಪ್ರಶ್ನೆ, ನೀವು ಫೈಟ್ ಮಾಡ್ಬೇಕು, ಬೈ ಹುಕ್ ಆರ್ ಕುಕ್ ಫೈಟ್ ಮಾಡಬೇಕು. ಬೈ ಹುಕ್ ಆರ್ ಕುಕ್ ಅಂದಾಗ ಆಟ ಆಡಲೇಬೇಕು. ಸೊ ಆಟ ಆಡೋಕ್ಕೆ ಜನತಾ ಪರಿವಾರದ ನಾಯಕರು ಮನೆ ಬಾಗಿಲು ತಟ್ಟಬೇಕಾಗುತ್ತೆ. ನಿಮಗೆ ಯಾರು ಶಕ್ತಿ ಇದಾರೆ, ನಿಮ್ಮ ಹಳೆ ಬಿಟ್ಟು ಹೋದ್ರೆ ಈಗ CM ಇಬ್ರಾಹಿಂ ಅಂತ ಬಲವರ್ಧನೆ ಮಾಡ್ಕೋಬೇಕಲ್ಲ ನಾವು. ನಮ್ಮ ಬಲ ಇನ್ನೂ ಎಷ್ಟು ಬಲ, ಇನ್ನೂ ಸಾಕಷ್ಟು ಬಲವರ್ಧನೆ ಮಾಡ್ಕೊಂಡು ಮುಂದಿನ ಚುನಾವಣೆಯನ್ನು ಎದುರಿಸೋದಕ್ಕೆ ರಣತಂತ್ರ ನಾವು ಮಾಡಬೇಕಲ್ಲ. ಹಾಗಾಗಿ ನಾವು ಜನತಾ ಪರಿವಾರದವ್ರು ನಮ್ಮ ಮನೆಯಿಂದ ಹೋಗಿರೋರನ್ನ ವಾಪಸ್ ನಮ್ಮನೆ ಕರೆ ತಪ್ಪೇನಿದೆ? ಕರೆ ಅಕಸ್ಮಾತ್ ಅವ್ರು ಬರ್ತೀವಿ ಅಂದ್ರೆ ಅವ್ರು ಕರ್ಕೊಳ್ಳೋದು ಚಾನಲ್ ಓಪನ್ ಆಗಿದೆ. ಖಂಡಿತ, ಅದರಲ್ಲಿ ಎರಡನೇ ಮಾತಿಲ್ಲ. ಖಂಡಿತ ಅಲ್ಲಿ ನಿಮ್ಮಲ್ಲೂ ಇದೆ, ಅವರಲ್ಲೂ ಇದೆ. ಅವ್ರು ಹೇಳ್ತಾರೆ. ನಾನು ಒಂದು ಮಾತು ಹೇಳಿದೆ, ಅವಾಗಲೇ ಹೇಳಿದೆ. ಏನ್ ಹೇಳಿದೆ? ಎರಡೂ ನ್ಯಾಷನಲ್ ಪಾರ್ಟಿಗಳು ಈಗಲೂ ಕೂಡ ನಮ್ಮ ಜನತಾದಳದವರಿಗೆ ಕದ ತಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಅವ್ರ ಕಾಲ ಮೇಲೆ ನಿಲ್ಲಕ್ ಆಗಿಲ್ಲ. ಇಷ್ಟು ವರ್ಷ ಅಧಿಕಾರ ಇನ್ನೂ ನಮ್ಮ ಕಡೆ ತಡ್ತಾ ಇದ್ದಾರೆ. ಅಲ್ಲಲ್ಲ, ಅವ್ರು ನಮ್ಮವ್ರು ಇಲ್ದೆ ಅವ್ರದ್ದು ಇನ್ನೂ ಬಲ ಆಗಿಲ್ಲ ಅಂತ ಆಯ್ತಲ್ಲ. ನಾವು ಬಲವಾಗಿದ್ದೀವಿ, ನಾವು ಫೈಟ್ ಮಾಡ್ತೀವಿ, ನಾವು ಆ ಶಕ್ತಿ ಇದೆ. ಇಷ್ಟೊಂದು ಜನ ಬಿಟ್ಟು ಹೋಗ್ತಾ ಇದ್ದಾರೆ ಅಂದ್ರೆ ಇದು ಆರೋಗ್ಯಕರವಾದ ಲಕ್ಷಣ ಒಂದು ರಾಜಕೀಯ ಪಕ್ಷಕ್ಕೆ ಅಲ್ಲ. ಇಷ್ಟೊಂದು ಜನ ಬಿಟ್ಟು ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ 10-20 ಜನ ಬಿಡ್ತಾರೆ. ಈಗ ಇವ್ರ ಪಾರ್ಟಿಯಲ್ಲಿದ್ದಾರೆ, ನಮ್ಮ ಪಾರ್ಟಿಯಲ್ಲಿದ್ದಾರೆ, ಇನ್ಯಾವುದೋ ಪಾರ್ಟಿಯಲ್ಲಿದ್ದಾರೆ, ಮನೆಯಲ್ಲೂ ಇದ್ದಾರೆ. ಅಂದರೆ ನಿಮ್ಮ ಪಾರ್ಟಿ ವಾತಾವರಣ ಏನಿದೆ ಅನ್ನೋದನ್ನು ನೀವು ನೋಡ್ಕೋಬೇಕು. ಅದನ್ನೊಂದು ಕ್ರೆಡಿಟ್ಟು, ಅದೊಂದು ಭಾಳ ಒಳ್ಳೆ ವಿಚಾರ ಅಂತ ಪಬ್ಲಿಕ್ಕಲ್ಲಿ ಹೇಳೋದು ಇದು ನಾಟ್ ಎ ಡೀಸೆಂಟ್. ನೋಡಿ,
ಇಷ್ಟೊಂದು ಜನ ಬಿಟ್ಟು ಹೋದ್ಮೇಲೂ ಕೂಡ ಬಿಜೆಪಿ ಅವರು ತಗೊಂಡಿರೋದು 40 ಸೀಟು, ನಾವು ಕೂಡ ತಗೊಂಡಿರೋದು 40 ಸೀಟ್. ಅಂದ್ರೆ ನಮ್ಮ ಪಕ್ಷ ಎಷ್ಟು ದೃಢವಾಗಿದೆ ಅಂತ ದಯಮಾಡಿ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನಮ್ಮ ಸ್ಟ್ರೆಂತ್ ಬಗ್ಗೆ ನಾವು ಒಂದು ಮಾಹಿತಿ ಪ್ರಕಾರ ಸರ್ಕಾರ ಮತ್ತು ಪಕ್ಷ ಸಂಘಟನೆಗೆ ಆದ್ಯತೆ ಕೊಟ್ಟಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಕೆಲವರು ವ್ಯಕ್ತಪಡಿಸಿದ್ದಾರೆ. ಅದನ್ನು ಸರಿಯಾಗಬೇಕಾದ್ರೆ ವೇಣುಗೋಪಾಲ್ ಹತ್ರ ಪರಿಹಾರ ಸೂತ್ರ ಇದೆ. ಯಾಕಂದ್ರೆ ಇದು ಯುದ್ಧ ಇದೆ. ಯುದ್ಧದಲ್ಲಿ ಏನು ಗೊತ್ತಾ, ಅಣ್ಣ ತಮ್ಮರು ಸಂಬಂಧಿಕರು ನೋಡಲ್ಲ, ಹಾಕೊಂಡು ಹೊಡಿತಾ ಹೋಗ್ತಾರೆ ಅದು ಮುಂದಕ್ಕೆ. ಇಲ್ಲ, ಅದು ಈಗ ಪಕ್ಷಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ನಮ್ಮ ಪಕ್ಷದಲ್ಲಿ ಇಲ್ಲ. ಸರ್ಕಾರ ತನ್ನ ಪಾಲಿನ ಚುನಾವಣೆ ಪ್ರಣಾಳಿಕೆಯನ್ನು ಈಡೇರಿಸ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಸಂಘಟನೆ 150 ಅದಕ್ಕೆ ಬರ್ತೀನಿ. 156 ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈಡೇರಿಸಿದೆ. 1,86,000 ಕೋಟಿ ರೂಪಾಯಿ ಬಜೆಟ್ ಕೊಟ್ಟಿದೆ. ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಮೇಲೆ ಸಾಕಷ್ಟು ಕೊಟ್ಟಿದ್ದಾರೆ. ಈಗ ಶ್ರೀಮಾನ್ ಪರಮೇಶ್ವರ್ ಸಾಹೇಬರು ಗೃಹ ಮಂತ್ರಿಗಳಾಗಿದ್ದರಿಂದ ಬಹುದೊಡ್ಡ ಜವಾಬ್ದಾರಿ ಮುಖ್ಯಮಂತ್ರಿಯ ನಂತರ. ಆದ್ರಿಂದ ಪಕ್ಷದ ಸಂಘಟನೆಗೆ ಕೆಲವರು ಅಧ್ಯಕ್ಷ ಸ್ಥಾನ ಕೇಳಕ್ಕೂ ನಿಲ್ಸಲ್ಲ, ಎರಡೂ ಬೇಕು ಅಂತಾರೆ. ಎರಡೂ ಬೇಕು ಅನ್ನೋದಕ್ಕೆ ಹೈಕಮಾಂಡ್ನವರು ತಮ್ಮದೇ ಆದಂಥ ಚಿಂತನೆಯನ್ನು ಮಾಡ್ತಾರೆ. ಹಾಗೆ ಮಾಡೋಕ್ಕಾಗ ವೆಲ್ ಪ್ಲಾನ್ಡ್ ಆಗಿದೆ. ಅವರನ್ನೇ ಮುಂದುವರಿಸಿದ್ರೆ ಅದನ್ನ ಗೃಹ ಮಂತ್ರಿತ್ವವನ್ನು ಬಹುಶಃ ಬಿಟ್ಟುಕೊಡ್ಬೇಕಾಗ್ತದೆ. ಗೃಹ ಮಂತ್ರಿಗಳಾಗಿ ಮುಂದುವರೆದ್ರೆ ಅಧ್ಯಕ್ಷ ಪದ ಎ ಪ್ಲಾನ್, ಬಿ ಪ್ಲಾನ್, ಸಿ ಪ್ಲಾನ್ ಎಲ್ಲ ಪ್ಲಾನ್ ಇದೆ. ಮತ್ತೆ ಆ ಪಕ್ಷ ಸಂಘಟನೆ ಮಾಡಬೇಕು. ಕಾರ್ಯಕರ್ತರಿಗೆ ಸಮಾಧಾನ ಆಗೋ ರೀತಿಯಲ್ಲಿ, ಕಾಂಗ್ರೆಸ್ಸಿಗೆ ಸಮಾಧಾನ ಆಗೋದ್ ರೀತಿಯಲ್ಲಿ ಕಾರ್ಯಕರ್ತರಿಗೆ ನಡ್ಕೊಳ್ಬೇಕಾಗ್ತದೆ. ಅದನ್ನ ಅವರೆಲ್ಲ ನಿರೀಕ್ಷೆ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ವಿವಿಧ ಗ್ರೂಪ್ಗಳನ್ನು ಒಂದಕ್ಕೊಂದು ವಿರುದ್ಧ ಇಟ್ಟು ಏನ್ ಮಾಡಕ್ ಹೊರಟಿದ್ದಾರೆ ಈ ಮ್ಯಾಚ್ ಫಿಕ್ಸಿಂಗು. ಇದರಿಂದ ಏನಾಗುತ್ತೆ ಗೊತ್ತಾ, ನಾಳೆ ನೀವು ಲಿಂಗಾಯತರನ್ನು ಅಧ್ಯಕ್ಷ ಮಾಡಿದ್ರಿ ಅಂದ್ರೆ ನಾಳೆ ಪರಮೇಶ್ವರ್ ಅವರು ನೋಡಿ ಇಷ್ಟು ವರ್ಷ ಕಾಂಗ್ರೆಸ್ ಇದ್ರು ಒಬ್ಬ ದಲಿತನ್ನು ಮುಖ್ಯಮಂತ್ರಿ ಮಾಡಲಿಲ್ಲ, ನೀವು ನಾಳೆ ಅನ್ನೋದ್ರ ಮೇಲೆ ಇವತ್ತು ನಾನು ಹೇಳೋದು ರಿಸ್ಕ್ ಇದೆ ಇದರಲ್ಲಿ. ಚುನಾವಣೆ ಅಲ್ಲ ಭೋಜೇಗೌಡ್ರೆ, ಚುನಾವಣೆ ಒಂದು ರಿಸ್ಕ್ ಅದು, ಮಹಾನ್ ರಿಸ್ಕ್. ಈಗ ಅಲ್ವಾ, ಪ್ರಾದೇಶಿಕ ಪ್ರಾದೇಶಿಕ ಅಸಮಾನತೆ ಬರಬಾರ್ದು ಅಂತ ಹೇಳಿ ಉತ್ತರ ಕರ್ನಾಟಕದ ಮುಂದುಳಿದ ವರ್ಗಕ್ಕೆ ಕೊಡಬೇಕು ಅನ್ನುವಂಥದ್ದು ಒಂದು ಚಿಂತನೆ. ಭೋಜೇಗೌಡ್ರೆ, ನಂಜನಮಠರೆ, ಡಾಕ್ಟರ್ ಅಮಲಾಚಾರ್ಯ ಧನ್ಯವಾದಗಳು. ಯಾಕಂದ್ರೆ ಚರ್ಚೆಯಲ್ಲಿ ಇವತ್ತು ಬಹಳಷ್ಟು ವಿಷಯಗಳು ಬಂದು. ಯಾಕಂತಂದ್ರೆ ಇದು ಚುನಾವಣೆ ಯುದ್ಧ ಆದರೂ ಕೂಡ ಈ ಗರಡಿ ಮನೆಗಳಲ್ಲಿ 3 ಪಾರ್ಟಿಗಳು ಈಗಾಗಲೇ ಸಾಮ ಅಂತೀವಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಇವತ್ತೊಂದು ನಂಜನಮಠದ ಹೇಳಲಿಲ್ಲ, ಯಾಕೋ ಈ ಪಾರ್ಟಿ ಬಿಡೋರು, ಪಾರ್ಟಿಯಿಂದ ಹೊರಗೆ ಹೋಗೋರು, ಪಾರ್ಟಿ ಸೇರೋರು. ಊರೊಳಗೆ ಬಾಯಿ ಪಡ್ಕೊಳ್ಳೋದಕ್ಕೆ ಗೌಡಂದು ಪಂಚಾಯತಿ ಚೇರ್ಮನ್ ಪರ್ಮಿಷನ್ ಬೇಕಾಗಿಲ್ಲ. ಊರು ಹೊರಗೆ ಪಡ್ಕೊಳ್ಳೋದಕ್ಕೆ ಯಾವ ಪರ್ಮಿಷನ್ ಬೇಕಾಗಿಲ್ಲ. ಬಾಯಿ ಕೊಡ್ಬೇಕಾದ್ರೆ ಇವ್ರ ಪರ್ಮಿಷನ್. ಸೊ ಅದಕ್ಕೆ ಹೊರಗಡೆ ಇದ್ದು ಬಾಯಿ ಪಡ್ಕೊಳ್ಳೋದಕ್ಕೆ ಯಾರು? ಸೊ ಹೊರಗಡೆ ನಿಂತ್ಕೊಂಡು ಬಾಯಿ ಪಡ್ಕೋಬೇಕಾದ್ರೆ ಯಾರು ಊರಿನ ಪಂಚಾಯತಿ ಬೇಕಾಗಿಲ್ಲ. ಊರು ಗೌಡರು ಏನಾದ್ರು ಹೊರಗಡೆ ಊರು ಒಳಗಡೆ ಹೊಯ್ಕೋಬೇಕಾದ್ರೆ ಪರ್ಮಿಷನ್ ಬೇಕು. ಸೊ ಇದು ಮಾಲಿಪಾಟ್ರು, ಪೊಲೀಸ್ ಗೌಡರು. ಸೊ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಇದಾವೆ. ಸೊ 3 ಪಕ್ಷಗಳು ಅಖಾಡಕ್ಕೀಗಾಗಲೇ ಆಟ ಶುರು ಮಾಡಿದವು ಅಂತ ಹೇಳ್ತಾ ಇವತ್ತಿನ ಚರ್ಚೆನ ಮುಗಿಸ್ತಾ. ಸುದ್ದಿ ಟಿವಿ ಸುಳ್ಳು.